ನಾವು ಕಲಿಯುವ ಮನೋಭಾವನೆ ಹೊಂದಿರಬೇಕು. ವಿಶೇಷವಾಗಿ ಈ ಇಂಗ್ಲಿಷ್ನಲ್ಲಿ ನಾಲೆಡ್ಜ್ ಅನ್ನುವಂಥದ್ದು ಮತ್ತು ವಿಸ್ಡಮ್ ಅನ್ನುವಂಥದ್ದು. ನಾಲೆಡ್ಜ್ ಅಂದರೆ ಕನ್ನಡ ಭಾಷೆಯಲ್ಲಿ ಜ್ಞಾನ ಅಂತ ಉಪಯೋಗಿಸ್ತೇವೆ. ವಿಸ್ಡಮ್ ಅನ್ನುವಂಥದ್ದು ಅದಕ್ಕೆ ವಿವೇಕ ಅನ್ನುವಂಥ ಶಬ್ದ. ಓಕೆ, ಸೊ ನಾಲೆಡ್ಜ್ ಅಥವಾ ಜ್ಞಾನ ಅಂತಂದರೆ ಅದು ಅನೇಕ ಫ್ಯಾಕ್ಟ್ಸ್ ಬಗ್ಗೆ ಇರ್ತದೆ. ಓಕೆ, ಇನ್ಫಾರ್ಮೇಷನ್, ಫ್ಯಾಕ್ಟ್, ಥಿಯರೀಸ್, ಇದೆಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಸಿದ್ಧಾಂತಗಳು, ವಾಸ್ತವಿಕ ಸ್ಥಿತಿಗತಿಗಳು, ಅಥವಾ ಕೆಲವೊಂದು ತಿಳುವಳಿಕೆಯ ಸಂಗತಿಗಳು. ಆದರೆ ವಿಸ್ಡಮ್ ಅಥವಾ ವಿವೇಕ ಅಂತ ನಾವು ಈ ಮಾತನ್ನು ಹೇಳುವಾಗ ನಾವು ಪಡೆದಿರುವ ಈ ಜ್ಞಾನವನ್ನು ಪ್ರಾಯೋಗಿಕವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥ ಸಾಮರ್ಥ್ಯ, ಅದು ಅರ್ಥಗರ್ಭಿತವಾಗಿ ದಿನನಿತ್ಯದ ಲಾಭದಾಯಕ ಅಸ್ತಿತ್ವಕ್ಕೆ, ಜೀವಿತಕ್ಕೆ ಮತ್ತು ಮೌಲ್ಯಗಳುಳ್ಳ ನೀತಿ ನ್ಯಾಯದಿಂದ ನಮ್ಮ ಜ್ಞಾನವನ್ನು ಅಥವಾ ನಮ್ಮ ತಿಳುವಳಿಕೆಯನ್ನು ಬಳಸಿಕೊಳ್ಳುವಂಥದ್ದನ್ನು ವಿವೇಕ ಅಂತ ಹೇಳ್ತಾರೆ. ಸೊ ಇನ್ನೊಂದು ಮಾತಿನಲ್ಲಿ ಜ್ಞಾನ ಏನು ಹೇಳಬೇಕಂತ ತಿಳ್ಕೊಳ್ಳುವಂಥದ್ದಾಗಿದೆ. ಆದರೆ ವಿವೇಕ ಯಾವಾಗ ಎಲ್ಲಿ ಏನು ಹೇಳಬೇಕಂತ ತಿಳ್ಕೊಳ್ಳುವಂಥದ್ದು, ಅದು ವಿವೇಕ ಅಂತ ಆ ಶಬ್ದ. ಯಾಕೆ ಈ ಮಾತು ಹೇಳ್ತಾ ಇದ್ದೇವೆ? ನಾವು ಈ ದಿವಸ ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 8ರಿಂದ 12 ವಚನಗಳನ್ನು ನಾವು ಗಮನಿಸಲಿಕ್ಕೆ ಹೋಗೋಣ. ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ ವಚನ 8ರಿಂದ 12. ಧರ್ಮನಿಂದಕನನ್ನು ಗದರಿಸಬೇಡ, ನಿನ್ನನ್ನು ಹಾಗೆ ಮಾಡುವನು. ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು. ದುರಾಭಿಮಾನಿಯನ್ನು ಗದರಿಸಬೇಡ, ಇನ್ನೊಂದು ಭಾಷಾಂತರದಲ್ಲಿ. ಓಕೆ, ದುರಾಭಿಮಾನಿಯನ್ನು ಗದರಿಸಬೇಡ ಎಂಬುದಾಗಿ ಆ ಶಬ್ದ ಉಪಯೋಗಿಸಲ್ಪಟ್ಟಿದೆ. 9ನೇ ವಚನ, ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು, ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಸ್ಸಿನ ವರ್ಷಗಳು ವೃದ್ಧಿಯಾಗುವವು. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ. ಧರ್ಮನಿಂದಕನಾದರೆ ನೀನೇ ಅದರ ಫಲವನ್ನು ಅನುಭವಿಸುವಿ. ಜ್ಞಾನಿಯಾದ ಸೊಲೊಮೋನನು ತನ್ನ ಜೀವಿತದಲ್ಲಿ ಆತನು ಪಡೆದಂಥ ಜ್ಞಾನ ಮತ್ತು ವಿವೇಕ, ಅದರಿಂದ ಆದಂತಹ ಆಶೀರ್ವಾದ ಅಥವಾ ಅದನ್ನು ತಿರಸ್ಕರಿಸುವುದರಿಂದ ಆಗುವಂಥ ಹಾನಿ, ಇವುಗಳ ವಿಷಯವಾಗಿ ಇಡೀ ಜ್ಞಾನೋಕ್ತಿಗಳ ಪುಸ್ತಕ ಅನೇಕ ಸಂಗತಿಗಳನ್ನ ನಮ್ಗೆ ತಿಳಿಸ್ತದೆ. ಜ್ಞಾನೋಕ್ತಿಗಳ ಪುಸ್ತಕ ಭಾಳ ವಿಶೇಷವಾದದ್ದು. ಎಷ್ಟು ಅಧ್ಯಾಯಗಳು ಅದಕ್ಕಿದೆ? ಎಷ್ಟು? 31. ಏನು ಗೊತ್ತಾ, ಅದನ್ನು ಒಂದು ಕ್ರಮ ಮಾಡಬೇಕು ನಾವು. ದಿನಕ್ಕೊಂದು ಅಧ್ಯಾಯ ಅಂದರೆ ಇವಾಗ ಯಾವ ತಾರೀಕಿದೆಯಲ್ಲ ಆ ತಾರೀಕಿನ ಪ್ರಕಾರ ಒಂದೊಂದು ಅಧ್ಯಾಯ ನೀವು ಓದುವುದಾದರೆ ಅನೇಕ ಒಂದು ವೇಳೆ ಜೀವನಕ್ಕೆ ಮಾರ್ಗದರ್ಶಕವಾದಂಥ ಸಂಗತಿಗಳು ನೀವು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಸೊ ಜ್ಞಾನಿಯಾದ ಸೊಲೊಮೋನನು ಇಲ್ಲಿ ಹೇಳಿರುವಂತಹ ಮಾತು, ಇದರಲ್ಲಿ ಮುಖ್ಯವಾದ ಒಂದು ವಚನ ಅಂತಂದರೆ ನಾವು ಸಾಮಾನ್ಯವಾಗಿ ತಿಳಿದಿರುವಂಥ ವಚನ, ಅದು 10ನೇ ವಚನ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಆದರೆ ಈ ಜ್ಞಾನಿ, ಈ ವಿವೇಕವುಳ್ಳ ವ್ಯಕ್ತಿ, ಈ ಮಾತು ಯಾವ ಆಧಾರವಾಗಿ ಅಥವಾ ಈ ವಿವೇಕ ಅಥವಾ ಜ್ಞಾನವುಳ್ಳ ವ್ಯಕ್ತಿಯ ಗುರುತುಗಳೇನು, ಯಾವ ಮುಖಾಂತರ ನಾವು ಜ್ಞಾನವುಳ್ಳವರಾಗಿದ್ದೇವೆ ಅಥವಾ ವಿವೇಕವುಳ್ಳವರಾಗಿದ್ದೇವೆ ಎಂಬುದಾಗಿ ನಾವು ಗುರುತಿಸಬಹುದು ಅನ್ನುವಂಥ ಪ್ರಶ್ನೆ ನಾವು ಹಾಕಿಕೊಂಡ್ರೆ, ಇಲ್ಲಿ 8-9 ವಚನ, ಆರಂಭಿಕವಾದ 8-9 ವಚನ ನಮಗೆ ವಿವೇಕ ಅಥವಾ ಜ್ಞಾನವುಳ್ಳ ಹೃದಯ ಅದು ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಆಸಕ್ತಿ ಹೊಂದಿರುತ್ತದೆ. ತಪ್ಪುಗಳನ್ನು ಸರಿಪಡಿಸುವುದಕ್ಕೆ
ಸರಿಪಡಿಸಿಕೊಳ್ಳುವುದಕ್ಕೆ ಆಸಕ್ತಿ ಹೊಂದಿರ್ತದೆ. ಇನ್ಫ್ಯಾಕ್ಟ್ ಈ ವಚನ ನೋಡ್ರಿ, ಧರ್ಮ ನಿಂದಕನನ್ನು ಗದರಿಸಬೇಡ. ಈ ಶಬ್ದ ಧರ್ಮ ನಿಂದಕನು ಅಂತ ಹೇಳುವಂಥದ್ದು ದುರಾಭಿಮಾನಿ ಅನ್ನುವಂಥ ಇನ್ನೊಂದು ಶಬ್ದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಇಂಗ್ಲಿಷ್ನಲ್ಲಿ ಮಾಕರ್. ಓಕೆ, ಮಾಕರ್ ಅಂದರೆ ಆತ್ಮಿಕ ವಿಷಯಗಳನ್ನು ಹಗುರವಾಗಿ ತೆಗೆದುಕೊಳ್ಳುವ, ಓಕೆ, ಆಲಸ್ಯ ಸ್ವಭಾವದಿಂದ, ಜೋಕಾಗಿ ಆತ್ಮಿಕ ವಿಷಯಗಳಿಗೆ ಬೆಲೆ ಕೊಡದಂಥ ವ್ಯಕ್ತಿ, ಅಂಥವರನ್ನು ದುರಾಭಿಮಾನಿಯಾಗಿ ಅಥವಾ ಧರ್ಮನಿಂದಕನಾಗಿ ಅಥವಾ ಮಾಕರ್ ಅನ್ನುವಂಥ ಆ ಶಬ್ದ ಉಪಯೋಗಿಸಲ್ಪಡ್ತದೆ. ಸೊ ಇಲ್ಲಿ ಗ್ರಂಥಕರ್ತನು ಹೇಳ್ತಾ ಇದ್ದಾನೆ, ಧರ್ಮ ನಿಂದಕರನ್ನು ಗದರಿಸಬೇಡ. ಸೊ ಯಾವ ವ್ಯಕ್ತಿ ಆತ್ಮಿಕ ಜೀವಿತದಲ್ಲಿ ತನ್ನ ಆತ್ಮಿಕ ಜೀವಿತದಲ್ಲಿ ಸೀರಿಯಸ್ ಇಲ್ಲವೋ, ಗಂಭೀರವಿಲ್ಲವೋ, ಯಾವ ವ್ಯಕ್ತಿ ತನ್ನ ಆತ್ಮಿಕ ಜೀವಿತದ ಕುರಿತು ಬಹಳ ಬೆಲೆ ಕೊಡುವುದಿಲ್ಲವೋ ಆ ವ್ಯಕ್ತಿಗೆ ನೀನು ಸರಿಪಡಿಸುವ ಕೆಲಸ, ಗದರಿಸುವ ಕೆಲಸ, ಇದು ಮಾಡಬಾರ್ದಪ್ಪ, ಇದು ತಪ್ಪು, ಅಮ್ಮ ಇದನ್ನು ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತ ಒಂದು ವೇಳೆ ನೀವು ತಪ್ಪು ಸರಿಪಡಿಸುವ ಕೆಲಸ ಒಬ್ಬ ಆತ್ಮಿಕವಾಗಿ ಬೇರಿಲ್ಲದ ವ್ಯಕ್ತಿಗೆ ನೀವು ಕ್ರಮಪಡಿಸುವ, ಶಿಸ್ತು ತರುವ ಒಂದು ಮಾತುಗಳನ್ನು ನೀನೇನಾದರೂ ಹೇಳಿದರೆ, ವಾಕ್ಯ ಏನು ಹೇಳ್ತದೆ, ಅವನು ಏನು ಮಾಡ್ತಾನಂತೆ, ನಿನ್ನನ್ನು ಹಾಗೆ ಮಾಡುವನು, ನಿನ್ನನ್ನು ಹಾಗೆ ಮಾಡುವನು. ಜ್ಞಾನವಂತನನ್ನು ಗದರಿಸಿದರೆ ಏನು ಹೇಳ್ತದೆ, ಜ್ಞಾನವಂತನನ್ನು ನೀನು ಗದರಿಸಿದರೆ ಅವನೇನು ಮಾಡ್ತಾನೆ, ನಿನ್ನನ್ನು ಪ್ರೀತಿಸ್ತಾನೆ, ನಿನ್ನನ್ನು ಪ್ರೀತಿಸ್ತಾನೆ. 9ನೇ ವಚನ ನೋಡ್ರಿ, ಜ್ಞಾನಿಗೆ ಉಪದೇಶಿಸಿದರೆ ಏನಾಗ್ತದೆ, ಅವನಿಗೆ ಹೆಚ್ಚು ಜ್ಞಾನವನ್ನು ಹೊಂದುವನು, ಆಸಕ್ತಿ ಇರ್ತದೆ. ನಾನಿನ್ನೂ ಹೆಚ್ಚು ಕಲಿಬೇಕು, ನಾನಿನ್ನೂ ಹೆಚ್ಚು ಕಲಿಬೇಕು, ನಾನಿನ್ನೂ ಹೆಚ್ಚು ತಿಳ್ಕೊಳ್ಬೇಕು. ಈ ಹಸಿವೆ ಯಾರಿಗಿರ್ತದೆ ಗೊತ್ತಾ, ಜ್ಞಾನಿಗಳಿಗಿರ್ತದೆ. ನಾನೆಲ್ಲ ಕಲ್ತೇನೆ ಅಂತ ಹೇಳುವಂಥವ್ರು ಅವರು ಅಜ್ಞಾನಿಗಳಷ್ಟೇ. ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು, ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು. ಸೊ ಇಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದಂಥ ಒಂದು ಅಂಶ, ನಮ್ಮ ಮುಖ್ಯವಾದ ಒಂದು ಉದ್ದೇಶ ಇಲ್ಲಿ ಜ್ಞಾನಿ ಅಥವಾ ವಿವೇಕವುಳ್ಳ ವ್ಯಕ್ತಿಯ ಲಕ್ಷಣಗಳನ್ನು ಗಮನಿಸೋಣ. ಏನು ಮಾಡ್ತಾನೆ ಒಬ್ಬ ವ್ಯಕ್ತಿಯು, ಜ್ಞಾನಿಯು ವಿವೇಕವುಳ್ಳ ವ್ಯಕ್ತಿಯು ಆಗಿದ್ದರೆ ಅವನ ಲಕ್ಷಣಗಳೇನು? ನಾವು ಇಲ್ಲಿ ನೋಡುವಾಗ ಆ ಶಬ್ದ ಗಮನಿಸ್ರಿ, ಜ್ಞಾನಿಯಾದ ವ್ಯಕ್ತಿಯು ಗದರಿಸಲ್ಪಡುವುದಕ್ಕೂ, ಜ್ಞಾನಿಯಾದ ವ್ಯಕ್ತಿಯು ಉಪದೇಶಿಸಲ್ಪಡುವುದಕ್ಕೂ, ಜ್ಞಾನಿಯಾದ ವ್ಯಕ್ತಿಯು ಬೋಧಿಸಲ್ಪಡುವುದಕ್ಕೂ ಸಿದ್ಧವಿರ್ತಾನೆ. ಈ ವಚನ 8-9 ವಚನ ಈ ಸತ್ಯವನ್ನು ತಿಳಿಸ್ತದೆ. ಜ್ಞಾನಿಯಾದ ವ್ಯಕ್ತಿ ಗದರಿಸಲ್ಪಡುವುದಕ್ಕೂ, ಜ್ಞಾನಿಯಾದ ವ್ಯಕ್ತಿ ಉಪದೇಶಿಸಲ್ಪಡುವುದಕ್ಕೂ, ಜ್ಞಾನಿಯಾದ ವ್ಯಕ್ತಿಯು ಬೋಧಿಸಲ್ಪಡುವುದಕ್ಕೂ ಸಿದ್ಧವಿರುತ್ತಾನೆ. ಪ್ರಶ್ನೆ ಇದು, ಗದರಿಸಲ್ಪಡುವುದಕ್ಕೆ ಅಂತ ಹೇಳುವಾಗ ಅದರ ಅರ್ಥ ಏನು? ಜ್ಞಾನಿಯಾದ ವ್ಯಕ್ತಿ ತಪ್ಪು ಮಾಡುವ ಸಾಧ್ಯತೆ ಇದೆ. ಓಕೆ, ತಪ್ಪು ಮಾಡುವ ಸಾಧ್ಯತೆ, ಅದಕ್ಕೆ ಗದರಿಸ್ತಾರೆ. ಸುಮ್ಮನೆ ನೀನು ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಯಾರು ಹೇಳಲ್ಲ. ತಪ್ಪು ಮಾಡಿದಾಗ ತಾನೇ ನಾವು ಸರಿಪಡಿಸೋದಕ್ಕೆ ಸಾಧ್ಯ, ತಪ್ಪು ಮಾಡಿದಾಗ ಸರಿಪಡಿಸೋದಕ್ಕೆ ಸಾಧ್ಯ. ಸೊ ಜ್ಞಾನಿಯು ಪ್ರಯತ್ನಿಸಿ ಆ ಪ್ರಯತ್ನದಲ್ಲಿ ಸೋತು ಅಥವಾ ಆ ಪ್ರಯತ್ನದಲ್ಲಿ ಬಿದ್ದು ಅಥವಾ ಆ ಒಂದು ಜೀವಿತದಲ್ಲಿ ಎಡುವ ಸಾಧ್ಯತೆ ಇದ್ದೇ ಇರ್ತದೆ. ಇನ್ಫ್ಯಾಕ್ಟ್ ಜ್ಞಾನಿ ಅಷ್ಟೇ ಅಲ್ಲ, ಅಜ್ಞಾನಿನೂ ಕೂಡ, ರೈಟ್? ಅಷ್ಟೇ. ಏನು ವ್ಯತ್ಯಾಸ? ಅಜ್ಞಾನಿಗೆ ನೀನು ನೋಡಪ್ಪ ಹಿಂಗೆ ಮಾಡಬಾರ್ದು ಅಂದ್ರೆ ನೀ ಅವನ್ಲೇ ಹೇಳೋಣ ಅಂತ ಹೇಳ್ಬೋದು, ರೈಟ್? ನೀ ಯಾರು ನನಗೆ ಹೇಳಕತ್ತಿ? ನನ್ನ ಕೆಲಸ, ನನ್ನ ಜೀವನ, ನಮ್ಮಪ್ಪನೇ ಹೇಳಿಲ್ಲ, ನೀ ಏನಂತ ಕೇಳುವಂಥ ವಾದಗಳು ನೀವು ಕೇಳಿದ್ದೀರಿ. ಎಸ್ ಸರ್, ನೋ, ರೈಟ್? ಆ ರೀತಿಯಾಗಿ ಮಾತಾಡೋರು ಇದ್ದಾರೆ. ಆ ರೀತಿಯಾಗಿ ಮಾತಾಡುವವರು ಯಾರು ಗೊತ್ತಾ? ಅಜ್ಞಾನಿಗಳು. ನನಗೆ ನೀ ಯಾರು ಹೇಳೋನು? ಅಜ್ಞಾನಿಯ ಲಕ್ಷಣ. ಆದರೆ ಜ್ಞಾನಿ
ಭಾಳ ರೆಡಿ. ಏನು? ಕಲಿಸ್ರಿ, ನಾನು ಸುಧಾರಿಸಬೇಕು, ನಾನು ಬದಲಾಗಬೇಕು. ಜ್ಞಾನಿಗೆ ಉಪದೇಶಿಸು. ಅಲ್ಲಿ ಇಂಗ್ಲಿಷ್ನಲ್ಲಿ ಇನ್ಸ್ಟ್ರಕ್ಟ್ ದ ವಾಯ್ಸ್ ಅಂತೇಳಿ, ಇನ್ಸ್ಟ್ರಕ್ಷನ್. ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು. ಜ್ಞಾನಿಗೆ ಒಂದು ವೇಳೆ ನೀನು ಇನ್ಸ್ಟ್ರಕ್ಷನ್ ಕೊಟ್ರಿ, ನೀವು ಮಾರ್ಗದರ್ಶನ ಕೊಟ್ಟಿ, ಉಪದೇಶ ಅನ್ನುವಂಥ ಶಬ್ದ ಅವನಿಗೆ ಒಂದು ವೇಳೆ ಕಲಿಸುವಾಗ ಅವ್ರೇನಾಗ್ತಾರಂತೆ? ಹೆಚ್ಚು ವಿವೇಕಿಗಳಾಗ್ತಾರೆ, ಹೆಚ್ಚು ಜ್ಞಾನಿಗಳಾಗ್ತಾರೆ. ನೀತಿವಂತನಿಗೆ ಟೀಚ್ ದ ರೈಚಸ್, ನೀತಿವಂತನಿಗೆ ಏನ್ ಮಾಡು? ಬೋಧಿಸು, ಕಲಿಸು. ಅವ್ರೇನಾಗ್ತಾರೆ? ಇಂಗ್ಲಿಷ್ನಲ್ಲಿ ಹೇಳ್ತದೆ, ಅಂಡ್ ದೇ ವಿಲ್ ಆಡ್ ಟು ದೇರ್ ಲರ್ನಿಂಗ್. ದೇ ವಿಲ್ ಆಡ್ ಟು ದೇರ್ ಲರ್ನಿಂಗ್. ಹೆಚ್ಚು ತಿಳುವಳಿಕೆಯನ್ನ ಪಡೆಯುವರು. ವಿಶೇಷವಾಗಿ ಕಲಿಯುವರು ಅಂತ ಹೇಳುವಾಗ ಅದರ ಅರ್ಥ ಬಹಳ ಸ್ಪಷ್ಟ. ಕಲಿಯುವ ಮನಸ್ಸು, ಹಸಿವೆ ಜ್ಞಾನಿಗಳಿಗೆ ಇರ್ತದೆ, ವಿವೇಕಿಗಳಿಗೆ ಇರ್ತದೆ. ಕಲಿಯುವ ಮನಸ್ಸು. ಸೊ ನಾನೆಲ್ಲ ಕಲ್ತಿದ್ದೇನೆ, ನನಗೆ ಯಾರು ಹೇಳೋರಿಲ್ಲ, ಕೇಳೋರು ಬೇಕಾಗಿಲ್ಲ, ಅದು ಅಜ್ಞಾನಿಗಳ ಲಕ್ಷಣ. 27ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 6ನೇ ವಚನ ನಮಗೆ ಗಮನಿಸುವಾಗ, ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿ. ವಚನ ನೋಡ್ರಿ, ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿ, ಶತ್ರುವಿನ ಮುದ್ದುಗಳು ಹೇರಳವಾಗಿದೆ. ಅನೇಕ ಸಾರಿ ನಾವು ಮೋಸ ಹೋಗ್ತೇವೆ. ಏನು? ಮುದ್ದುಗಳ ಆಧಾರವಾಗಿ, ನನ್ನ ಭಾಳ ಪ್ರೀತಿ ಮಾಡ್ತಾನೆ. ಜಾಗ್ರತೆ. ಮುದ್ದುಗಳ ನಿಮಿತ್ತ ಆ ಮುದ್ದು ನಿನ್ನ ಶತ್ರುವಿನೆಂದಿರಬಹುದು. ಇಸ್ಕಾರಿಯೋತ್ ಯೂದನ ಮುದ್ದು ಅದು ಪ್ರೀತಿಯ ಮುದ್ದಾಗಿರಲಿಲ್ಲ, ಅದು ದ್ವೇಷದ ಮುದ್ದಾಗಿತ್ತು. ಈ ವಚನ ಸ್ಪಷ್ಟವಾಗಿ ತಿಳಿಸ್ತದೆ. ಮಿತ್ರನು ಮಾಡುವ ಗಾಯಗಳು. ನಿನ್ನ ನಿಜವಾದ ಸ್ನೇಹಿತ, ನಿನ್ನ ನಿಜವಾದ ಮಿತ್ರ, ನಾವು ನಿಜವಾದ ಸ್ನೇಹಿತರು, ನಿಜವಾದ ಒಂದು ಮಿತ್ರರು ನಾವಾಗಿದ್ರೆ, ಮತ್ತೊಬ್ಬರಿಗೆ ಅಥವಾ ನಾನು ಇಷ್ಟಪಡುವ, ನಾನು ಪ್ರೀತಿಸುವ ಈ ನನ್ನ ಸಹೋದರನಿಗೆ ಅವನು ತಪ್ಪು ಮಾಡುವಾಗ ನಾನು ಸರಿಪಡಿಸ್ತೇನೆ. ಅವನ ಮನಸ್ಸಿಗೆ ಕೆಟ್ಟ ಅನ್ನಿಸ್ತದ. ಇದು ಮಿತ್ರನ ಲಕ್ಷಣ. ಇದು ನಿನಗೆ ಒಳ್ಳೆಯದನ್ನ ಬಯಸುವಂಥ ವ್ಯಕ್ತಿ ಸತ್ಯವನ್ನ ನೇರವಾಗಿ ನುಡಿದು ನಿನ್ನ ಜೀವಿತವನ್ನ ಸರಿಪಡಿಸ್ತಾನೆ. ಕಪಟಿಗಳು ಒಂದು ವೇಳೆ ಹೇಳಲಿಕ್ಕಿಲ್ಲ, ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಾರೆ. ಹೋಗ್ಲಿ ಬಿಡು, ನನ್ಗೆ ಯಾಕೆ ಬೇಕು ಈ ಉಸಾಬರಿ ಅಂತ ಅಲಕ್ಷಿಸುವಂಥ ಸಾಧ್ಯತೆ ಉಂಟು. ನಿಜವಾದ ಅನ್ಯೋನ್ಯತೆ ಏನು ಗೊತ್ತಾ ಪ್ರಿಯರೇ? ನಿಜವಾದ ಅನ್ಯೋನ್ಯತೆ ಅದು ಸತ್ಯ ಆಧಾರಿತ ಅನ್ಯೋನ್ಯತೆ. ಅದು ಒಬ್ಬರ ಮೇಲೆ ಒಬ್ಬರು ನಾವು ಭರವಸೆ ಇಟ್ಟಿರುವಂಥ ಅನ್ಯೋನ್ಯತೆ, ವಿಶ್ವಾಸ ಇಟ್ಟಿರುವಂಥ ಅನ್ಯೋನ್ಯತೆ. ಸೊ ನಮ್ಮ ಜೀವಿತದಲ್ಲಿ ನೇರವಾಗಿ ಸತ್ಯವನ್ನ ನುಡಿಯುವವರ ಅವಶ್ಯಕತೆ ಇದೆ. ಆಗ ನಾವು ಜ್ಞಾನಿಗಳಾಗ್ತೇವೆ. ನಾವು ಯಾರು ಕೂಡ ನನಗೆ ಯಾರು ಹೇಳೋರು ಬೇಕಾಗಿಲ್ಲ, ನಾನು ಯಾರ ಮಾತು ಕೇಳೋದಿಲ್ಲ ಅನ್ನುವ ಸ್ವಭಾವ ಅಜ್ಞಾನಕ್ಕೆ ನಡೆಸುತ್ತದೆ, ಅಜ್ಞಾನಿಗಳನ್ನಾಗಿ ಮಾಡ್ತದೆ. ನಮ್ಮ ಜೀವಿತದಲ್ಲಿ ಮಾರ್ಗದರ್ಶಕರು, ನಮ್ಮ ಜೀವಿತದಲ್ಲಿ ಮೆಂಟರ್ಸ್, ನಮ್ಮ ಜೀವಿತದಲ್ಲಿ ಆತ್ಮೀಕ ನಾಯಕರು, ಮಾರ್ಗದರ್ಶಕರಾಗಿರುವಂಥ ನಾಯಕರು, ನಮ್ಮ ಆತ್ಮಿಕ ಶಿಸ್ತುಗಳ ಕುರಿತು, ಒಂದು ವೇಳೆ ನಮ್ಮ ಪ್ರಾರ್ಥನೆಯ ಜೀವಿತದ ಕುರಿತು, ನಮ್ಮ ಸೇವೆಯ ಕುರಿತು, ನಮ್ಮ ಕುಟುಂಬದ ಕುರಿತು ಪ್ರಶ್ನೆ ಕೇಳೋರಿದ್ದಾರೋ? ನಾವು ಒಂದು ವೇಳೆ ಆತ್ಮಿಕವಾಗಿ ಜ್ಞಾನಿಗಳಾಗಿ ನಮ್ಮ ಜೀವಿತದಲ್ಲಿ ನಾವು ಜ್ಞಾನಿಗಳಾಗಿ ಬೆಳಿಬೇಕು ಅಂತಂದ್ರೆ ನಮಗೆ ಈ ರೀತಿಯಾದಂಥ ಸವಾಲುಗಳು ನಾವು ಎದುರಿಸುವುದಕ್ಕೆ ಸಿದ್ಧವಿರಬೇಕು. ಇನ್ಫ್ಯಾಕ್ಟ್ 141ನೇ ಕೀರ್ತನೆಯ 5ನೇ ವಚನದಲ್ಲಿ, 141ನೇ ಕೀರ್ತನೆಯ 5ನೇ ವಚನದಲ್ಲಿ ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾನೆ, ನೀತಿವಂತನು ನನ್ನನ್ನು ಹೊಡೆಯಲಿ, ಅದು ನನಗೆ ಏನಂತೆ? ನನಗೆ ಉಪಕಾರ.
ಅವನು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆ ಅಂತಿದೆ. ನನ್ನ ತಲೆಯು ಅದನ್ನ ಬೇಡವೆನ್ನದಿರಲಿ, ಆದರೆ ದುಷ್ಟರು ಕೆಟ್ಟತನಕ್ಕೆ ವಿರೋಧವಾಗಿ ದೇವರನ್ನ ಪ್ರಾರ್ಥಿಸುತ್ತಿರುವೆನು. ಸೊ ಇಲ್ಲಿ ಯೋಚಿಸಿರಿ, ಆಶೀರ್ವಾದ ಎಲ್ಲಿದೆ, ಅಭಿವೃದ್ಧಿ ಎಲ್ಲಿದೆ? ನಾವು ಕ್ರಮಕ್ಕೆ, ನಾವು ಶಿಸ್ತಿಗೆ ಒಳಪಡಿಸುವಾಗ ಅಥವಾ ಒಳಪಡಿಸಲ್ಪಡುವಾಗ ನೀತಿವಂತನು ನನ್ನನ್ನು ಹೊಡೆಯಲಿ, ಅದು ನನಗೆ ಏನು ಗೊತ್ತಾ, ಉಪಕಾರ. ನನ್ನ ಜೀವಿತಕ್ಕೆ ಅದೊಂದು ಉಪಕಾರ. ಅವರು ನನ್ನನ್ನು ಶಿಕ್ಷಿಸಿದರೆ ನನ್ನ ತಲೆಗೆ ಎಣ್ಣೆ ಅಂತಿದೆ. ಎಣ್ಣೆ ಹಚ್ಚುವಂಥದ್ದು ಅಂದರೆ ಅದು ಆಶೀರ್ವಾದಕರವಾದಂಥ ಒಂದು ಅನುಭವವಾಗಿ, ಅಭಿಷೇಕದ ಅನುಭವವಾಗಿ ಕೀರ್ತನೆಗಾರನು ಅದನ್ನು ಯೋಚಿಸ್ತಾನೆ. ಪ್ರಿಯರೇ, ಈ ದಿವಸ ನಮ್ಮ ಜೀವಿತದಲ್ಲಿ ಇರುವ ಆಯ್ಕೆಗಳಿದು. ಜ್ಞಾನಿಗಳಾಗಬೇಕು, ವಿವೇಕಿಗಳಾಗಬೇಕು, ಅಥವಾ ಅಜ್ಞಾನಿಗಳು, ಅವಿವೇಕಿಗಳು ಆಗಬೇಕು. ಅದರಲ್ಲಿ ವಿಶೇಷವಾಗಿ ನಾವು ಈ ಒಂದು ಗಿಡಗಳು ನಾವು ನೋಡ್ತೇವೆ. ಏನಪ್ಪ ಅಂದರೆ ಈ ನೀಲಗಿರಿ ಗಿಡ ನೋಡಿದ್ದೀರಾ? ನೀಲಗಿರಿ ಗಿಡ, ಈ ನೀಲಗಿರಿ ಗಿಡ ಭಾಳ ನೆಟ್ಟಗೆ ನೇರವಾಗಿ ಎತ್ತರಕ್ಕೆ ಬೆಳೀತದೆ ಅಲ್ಲ. ಆದ್ರೆ ಇನ್ನೊಂದು ಗಿಡ ಇದೆ, ಮಾವಿನ ಗಿಡ, ಇದು ಅಗಲವಾಗಿ ಹರಡಿಕೊಂಡು ಬೆಳೀತದೆ. ಎಸ್, ಜೋರಾಗಿ ಬಿರುಗಾಳಿ ಮಳೆ ಬಂದಾಗ ಯಾವ ಗಿಡ ಬೀಳುವ ಅಪಾಯ ಇರ್ತದೆ ಹೆಚ್ಚು? ನೀಲಗಿರಿ ಗಿಡ. ಓಕೆ, ನೀಲಗಿರಿ ಗಿಡ ಅದು ಗಾಳಿಯ ಹೊಡೆತಕ್ಕೆ ಬೀಳುವಂಥದ್ದನ್ನು ಅನೇಕ ಸ್ಥಳಗಳಲ್ಲಿ ನಾವು ನೋಡ್ತೇವೆ. ಆದರೆ ಮಾವಿನ ಗಿಡ ಗಾಳಿಗೆ ಬಿದ್ದು ನೋಡಿದ್ದೀರಾ? ಇಲ್ಲ, ಬೀಳುವುದಿಲ್ಲ. ಅದು ತಗ್ಗಿ ಬಗ್ಗಿ ಹಣ್ಣು ಕೊಡ್ತದೆ, ರೈಟ್? ಅದು ತನ್ನ ದೀನತೆಯಲ್ಲಿ ಜೀವಿಸಿ ಹಣ್ಣು ಕೊಡ್ತದೆ. ಆದರೆ ನಾನು ಯಾರಿಗೂ ತಲೆ ಬಾಗಿಸುವುದಿಲ್ಲ ಅಂತ ನೆಟ್ಟಗೆ ನಿಲ್ಲುವ ಆ ನೀಲಗಿರಿ ಗಿಡ ಬಿರುಗಾಳಿ ಬಂದಾಗ ದಡಮ್ ಅಂತ ಬೀಳ್ತವೆ. ಅರ್ಥ ಆಗ್ತಾ ಇದೆಯಲ್ಲ? ನಮ್ಮಲ್ಲಿ ಇರುವ ಆಯ್ಕೆ ಅದು. ಪ್ರತಿದಿನ ನಾವು ಮುಂಜಾನೆ ಎದ್ಕೊಂಡು ನೀಲಗಿರಿ ಗಿಡ ಆಗ್ತೇವೋ ಅಥವಾ ಮಾವಿನ ಹಣ್ಣಿನ ಗಿಡ ಆಗ್ತೇವೋ. ಮಾವಿನ ಹಣ್ಣಿನ ಸೀಸನ್ ಚಲೋ ಚೆನ್ನಾಗಿ ನಡೆದಿದೆ. ಆ ಪ್ರತಿ ಸಾರಿ ಹಣ್ಣು ತಿನ್ನುವಾಗ ನಮ್ಗೆ ಈ ವಿಚಾರ ಬರಬೇಕು, ನಾನು ತಗ್ಗಿ ಬಗ್ಗಿ ಜೀವನದೊಳಗೆ ನಡಿಬೇಕು. ಓಕೆ, ಹಣ್ಣು ತಿನ್ನುವಾಗ ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ರಿ. ಓಕೆ, ನಾನು ತಗ್ಗಿ ಬಗ್ಗಿ ನಡಿಬೇಕು, ನನ್ನ ಜೀವನ ಫಲವತ್ತಾದ ಜೀವನ ಆಗ್ತದೆ. ಓಕೆ, ಅದು ನಾನು ಯಾರಿಗೂ ಬಗ್ಗುವುದಿಲ್ಲ. ಬಿರುಗಾಳಿ ಬರ್ತದೆ, ವೆಯ್ಟ್ ಮಾಡು, ದಡಮ್ ಅಂತ ಬಿದ್ದುಬಿಡ್ತೀಯ. ಪ್ರಿಯರೇ, ಈ ದಿವಸ ಯೋಚನೆ ಮಾಡೋಣ. ಓಕೆ, ನಮ್ಮ ಜೀವಿತದಲ್ಲಿ ಯಾರಾದರೂ ನಮಗೆ ಕ್ರಮಪಡಿಸುವವರಿದ್ದಾರೋ? ನಮ್ಮ ಜೀವಿತ, ಆತ್ಮಿಕ ಜೀವಿತದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ, ಕೌಟುಂಬಿಕ ಜೀವಿತದಲ್ಲಿ, ದಿನನಿತ್ಯದ ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತ ಎಷ್ಟು ಪಾರದರ್ಶಕ ಅಂದರೆ ಯಥಾರ್ಥವಾದದ್ದು. ಅಂದರೆ ಅವರು ನಮ್ಮ ಜೀವಿತ ಇರುವಂತೆ ನೋಡಲಿಕ್ಕೆ ಸಾಧ್ಯ. ಆಗ ಅವರು ಸರಿಪಡಿಸುವುದಕ್ಕೆ ಅವಕಾಶ ಇದೆಯಾ? ಕೆಲವೊಂದು ಸಾರಿ ನಾವು ಇಲ್ಲಿಗೆ ಆರಾಧನೆಗೆ ಬರ್ತೇವೆ, ಸಂಡೇನೇ ನಾವು ನೋಡೋದು, ಆಮೇಲೆ ನೆಕ್ಸ್ಟ್ ಯಾವಾಗ ನೋಡೋದು? ನೆಕ್ಸ್ಟ್ ಸಂಡೇನೆ. ಸೊ ಈ ವಾರದ ಮಧ್ಯದಲ್ಲಿ ಏನಾಗ್ತಾ ಇದೆ? ನೀವು ನೀಲಗಿರಿ ಗಿಡದಂತೆ ಜೀವಿಸ್ತಾ ಇದ್ದೀರೋ ಅಥವಾ ಮಾವಿನ ಹಣ್ಣಿನ ಮರದಂತೆ ಜೀವಿಸ್ತಾ ಯಾರಿಗೆ ಗೊತ್ತು? ನಾವು ಹೇಗೆ ಬದುಕ್ತಾ ಇದ್ದೇವೆ ಅಂತ ಯಾರಿಗೆ ಗೊತ್ತು? ನಮಗೆ ಇದು ಆತ್ಮಿಕ ಅವಶ್ಯಕತೆ. ಜ್ಞಾನಿಗಳಾಗಬೇಕು, ವಿವೇಕಿಗಳಾಗಬೇಕು ಅನ್ನುವ ಆ ಅಪೇಕ್ಷೆ ನಮಗಿದ್ರೆ ನನಗೆ ಒಬ್ಬ ಮಾರ್ಗದರ್ಶಕ ಬೇಕು. ನನಗೆ ಒಬ್ಬ ನನ್ನ ಜೀವಿತದಲ್ಲಿ ಏನಂತಾರೆ ಪೆಟ್ಟು ಕೊಟ್ಟು, ಈ ವಾಕ್ಯದೊಳಗೆ ನೋಡ್ತೇವಲ್ಲ, ಏನಂತಾರೆ ಮಿತ್ರನ್ನು ಹೊಡೆಯುವಾಗ ಅದು ನನ್ನ ಆಶೀರ್ವಾದಕ್ಕಾಗಿ. ಅಂತಹ ಮಿತ್ರರು ಬೇಕು ನಮಗೆ. ಬರೀ ಭಾನುವಾರ ಹಾಲೆಲೂಯ ಪ್ರೈಸ್ ದಿ ಲಾರ್ಡ್ ಹೇಳಿ ಹೋಗುವಂಥ ಮಿತ್ರರಲ್ಲ. ನಮ್ಮ ಜೀವಿತದಲ್ಲಿ ಏನಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದೀಯಾ, ಏನಪ್ಪ ನೀನು ಹೇಗೆ ನಿನ್ನ ಜೀವನ ಜೀವಿಸ್ತಾ ಇದ್ದಿ ಅಂತ ಕೇಳುವ ಮಿತ್ರರ ಅವಶ್ಯಕತೆ ಇದೆ. ಕಾಳಜಿ ತೋರಿಸುವ ಅವಶ್ಯಕತೆ ಇದೆ. ಕಾಳಜಿ ತೋರಿಸುವ ಮಿತ್ರರ ಅವಶ್ಯಕತೆ ಇದೆ. ಇದ್ದಾರೋ? ಇಲ್ಲ ಅಂದರೆ ಅಜ್ಞಾನಿಗಳಾಗಿ ಬದುಕ್ತೇವೆ.
ನಾವು ತಪ್ಪುಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ಯಾರು ಕೂಡ, ನನ್ನನ್ನೇ ಹಿಡ್ಕೊಂಡು ನಾನು ಹೇಳ್ತೇನೆ ಪ್ರಿಯರೇ, ಯಾಕೆ ನಮ್ಮ ಜೀವಿತದಲ್ಲಿ ಕೆಲವರು ಇದ್ದಾರೆ, ನನ್ನ ಜೀವಿತದಲ್ಲಿ ಕೆಲವರು ಇದ್ದಾರೆ, ಅವರು ನನ್ನ ಕುರಿತು ನೇರವಾಗಿ ಮಾತಾಡುವಂಥವ್ರು. ನೀನು ಅದು ಇದು ಅಂತ ಯಾವುದಕ್ಕೆ ಬಿಡೇ ಇಲ್ಲ, ನೇರವಾಗಿ ಮಾತಾಡ್ತಾರೆ. ಓಕೆ, ಅವರ ಮಾರ್ಗದರ್ಶನ ನನ್ನ ಆತ್ಮಿಕ ಜೀವಿತವನ್ನು ಸುಧಾರಿಸುವುದಕ್ಕೆ ನಡೆಸಿದೆ. ಅಲ್ಲಿ ಮುಚ್ಚುಮರೆ ಇಲ್ಲ, ಯಥಾರ್ಥವಾಗಿ ಇರುವ ವಾಸ್ತವಿಕ ನಿಜ ಸ್ಥಿತಿಗತಿಗಳನ್ನು ಅವ್ರ ಜೊತೆಗೆ ಹೇಳುವಾಗ, ಅವರಿಗೆ ಗೊತ್ತಾಗುವಾಗ ನೇರವಾಗಿ ಅವರು ಮಾತಾಡುವಂಥವ್ರು ಇದ್ದಾರೆ. ಅದು ನನ್ನನ್ನು ಆಶೀರ್ವದಿಸಿದೆ, ಅದು ನನ್ನನ್ನು ಬೆಳೆಯುವಂತೆ ಮಾಡಿದೆ, ಅದು ನನ್ನನ್ನು ಉದ್ಧರಿಸಿದೆ. ಆದರೆ ನಮ್ಮ ಜೀವಿತಕ್ಕೆ ಒಂದು ವೇಳೆ ಯಾರಾದರೂ ಕ್ರಮಪಡಿಸುವ ಕಾರ್ಯ ಮಾಡುವಾಗ ನೆಕ್ಸ್ಟ್ ಟೈಮ್ ಅವರನ್ನು ನೋಡಿ ಮಾರಿ ತಿರ್ಸ್ಕೊಂಡು ಹೊಂಟ್ರಿ, ಒಂದು ಪ್ರೂಫ್, ಅದು ಸರ್ಟಿಫಿಕೇಟ್ ನಿಮಗೆ ನೀವು ಕೊಟ್ಟಂತಾಯ್ತು. ಏನು? ನಾನು ಒಬ್ಬ ಅಜ್ಞಾನಿ. ಆ ನಿರ್ಧಾರ ಮಾಡ್ತಿರೋ ನನ್ನ ಜೀವಿತಕ್ಕೆ ಸರಿ ತಪ್ಪು ಅಂತ ತಿಳಿಸುವ ಹಿರಿಯ ಆತ್ಮೀಕ ನಾಯಕರ ಅವಶ್ಯಕತೆ ಇದೆ, ಮಾರ್ಗದರ್ಶಕರ ಅವಶ್ಯಕತೆ ಇದೆ. ಇನ್ಫ್ಯಾಕ್ಟ್ ವಿದ್ಯಾರ್ಥಿಗಳು, ನಿಮ್ಮ ಜೀವಿತದಲ್ಲಿ ನೀವಿರುವ ಕುಟುಂಬದಲ್ಲಿ ಒಂದು ವೇಳೆ ಬಹಳ ಏನಂತಾರೆ, ನೀವೇ ಭಾಳ ಬುದ್ಧಿವಂತರಾಗಿರ್ಬೋದು, ಬಟ್ ಶಾಲೆಗೆ ಕಾಲೇಜಿಗೆ ಹೋಗುವಾಗ ಕಲಿಯುವ ಮನೋಭಾವನೆಯಿಂದ ಹೋಗ್ತಿರೋ, ಅಥವಾ ನನಗೆಲ್ಲ ಗೊತ್ತು ಅನ್ನೋಂಥ ಅಹಂಕಾರದಿಂದ ಹೋದರೆ ನೀವು ಕಲಿಯೋದಿಲ್ಲ, ಸುಧಾರಿಸುವುದಿಲ್ಲ, ಉದ್ಧಾರ ಆಗುವುದಿಲ್ಲ. ಜ್ಞಾನೋಕ್ತಿ 9:10 ವಚನ ನಾವು ಗಮನಿಸ್ತೇವೆ. ದೇವರ ಭಯ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಸೊ ಇಲ್ಲಿ ಎರಡನೇ ಮಹತ್ವದ ಸತ್ಯ ನಾವು ಗಮನಿಸಬೇಕು. ದೇವರ ಭಯದಿಂದ ಜ್ಞಾನ, ವಿವೇಕದ ಹೃದಯ ಅದು ಹುಟ್ಟಿಕೊಳ್ಳುತ್ತದೆ. ಹೌದು, ನಾವು ಜ್ಞಾನಿಗಳಾಗಬೇಕು, ನಮಗೆ ಮಾರ್ಗದರ್ಶನ ಮಾಡುವಂಥವ್ರು ಅಥವಾ ಸರಿಪಡಿಸುವಂಥವ್ರು ಬೇಕು, ಉಪದೇಶಿಸುವಂಥವ್ರು ಬೇಕು, ತಿಳುವಳಿಕೆ ಹೇಳುವಂಥವ್ರು ಬೇಕು. ಆದರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಇದರೆಲ್ಲ ಒಂದು ವಿಷಯದ ಮೇಲೆ ಆಧಾರವಾಗಿದೆ. ಅದು ಯಾವುದು? ನನ್ನಲ್ಲಿರುವ ಒಂದು ಮಹತ್ವದ ಸ್ವಭಾವ. ಏನದು? ಯೆಹೋವನ ಭಯವೇ. ಯೆಹೋವನ ಭಯವೇ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಈ ದಿವಸಗಳಲ್ಲಿ ನಾವು ಕಾಣ್ತಾ ಇರುವಂಥ ಒಂದು ದುಃಖಕರ ಸಂಗತಿ ಏನು ಗೊತ್ತಾ? ದೇವರ ಭಯವಿಲ್ಲದ ಜೀವಿತ. ದೇವರ ಭಯವಿಲ್ಲದ ಜೀವಿತ. ಅನೇಕ ಸ್ಥಳಗಳಲ್ಲಿ ದೇವರ ಭಯವಿಲ್ಲದಂಥ ಜೀವನ ಜೀವಿಸ್ತಾ ಇರುವಂಥದ್ದು. ದೇವರಿಗೆ ಒಂದು ವೇಳೆ ಗೌರವವೂ ಕೂಡ ಇಲ್ಲ, ಮರ್ಯಾದೆ ಕೂಡ ಇಲ್ಲ. ದೇವರಿಗೆ ಬೆಲೆ ಕೊಡುವುದಿಲ್ಲ. ದೇವರನ್ನ ಒಂದು ರೀತಿಯಾಗಿ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾರಲ್ಲ, ಹಗುರವಾಗಿ, ಚೀಪಾಗಿ. ಇದು ಎಚ್ಚರಿಕೆ. ಕ್ಯಾಶುವಲ್ ಆಗಿ ದೇವರ ಕುರಿತು ಹಗುರವಾಗಿ ಯೋಚಿಸುವಂಥದ್ದು, ದೇವರ ಕುರಿತು ಸಂಪ್ರದಾಯದಂತೆ ಯೋಚಿಸುವಂಥದ್ದು, ರೂಢಿಯಾಗಿ ಯೋಚಿಸುವಂಥದ್ದು. ಇಲ್ಲಿ ಏನಾಗ್ತದೆ? ದೇವರ ವಿಷಯದಲ್ಲಿ ನಾನು ಸಂಪ್ರದಾಯದಂತೆ ರೂಢಿಯಾಗಿ ಆಚರಣೆಯಾಗಿ ಇದೊಂದು ಪದ್ಧತಿ ನಾನು ಮಾಡಬೇಕು, ಪ್ರಾರ್ಥನೆ ಪದ್ಧತಿ ನಾನು ಮಾಡಬೇಕು, ಆರಾಧನೆ ಪದ್ಧತಿ ನಾನು ಮಾಡಬೇಕು, ಸಂಪ್ರದಾಯದಂತೆ ನಾನು ದೇವರ ವಿಷಯದಲ್ಲಿ ಯೋಚಿಸಲು ಆರಂಭಿಸುವಾಗ ಏನು ಹೋಗ್ತದೆ ಗೊತ್ತಾ? ದೇವರ ಭಯ ಕಾಣೆಯಾಗ್ತದೆ. ದೇವರ ಭಯ ಕಾಣೆಯಾಗುವಾಗ ಜ್ಞಾನ ಆ ಸ್ಥಳದನ್ನು ಬಿಟ್ಟು ಹೋಗ್ತದೆ, ಆ ಸ್ಥಳವನ್ನು ಬಿಟ್ಟು ಹೋಗ್ತದೆ. ಯಾಕಂದ್ರೆ ದೇವರ ಭಯವೇ ಜ್ಞಾನಕ್ಕೆ ಮೂಲ. ದೇವರ ಮೇಲೆ ಭಯವಿಲ್ಲದಿರುವಾಗ ಅಜ್ಞಾನದ ಜೀವಿತ, ಅವಿಧೇಯತೆಯ ಜೀವಿತ, ಅಶುದ್ಧವಾದ ಜೀವಿತ. ಯಾಕೆ? ದೇವರನ್ನ
ಚೀಪಾಗಿ, ಕ್ಯಾಶುವಲ್ ಆಗಿ, ಬೆಲೆ ಇಲ್ಲದೆ ಹಗುರವಾಗಿ ತೆಗೆದುಕೊಳ್ಳುವಂಥ ಜನರು, ಅವರ ಜೀವಿತಗಳು, ಅವರ ನಿರ್ಧಾರಗಳ ಮುಖಾಂತರ ಅದು ಗೊತ್ತಾಗ್ತದೆ. ಯೋಚನೆ ಮಾಡ್ರಿ, ಗೌರವ ಅಥವಾ ಈ ವಾಕ್ಯದಲ್ಲಿ ಭಯ ಅಂತ ಹೇಳುವಾಗ ಎಂಥ ಭಯ, ಯಾವ ರೀತಿಯಾದ ಭಯ? ಇವಾಗ ವಿದ್ಯಾರ್ಥಿಗಳಿಗೆ ನಾನು ಕೇಳ್ತೀನಿ, ನಿಮ್ಮ ಶಾಲೆ ಅಥವಾ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಬರ್ತಾ ಇದ್ದಾರೆ ಅಂತಂದರೆ ಕಾಲ ಮೇಲೆ ಕಾಲ ಹಾಕೊಂಡು ಕುಂದಿರ್ತೀರಿ ಯಾರಾದರೂ? ಇರಲ್ಲ. ಯಾಕೆ? ಹೊಡಿತಾರಂತೆ? ಇಲ್ಲ ಅಲ್ಲ, ಇಲ್ಲ. ಅದು ಸಭ್ಯತೆ, ರೈಟ್? ರೆಸ್ಪೆಕ್ಟ್, ಗೌರವ. ನಾನು ಯಾರ ಸಾನ್ನಿಧ್ಯದಲ್ಲಿದ್ದೇನೆ, ಓಕೆ, ನಾನು ಯಾರ ಜೊತೆಗೆ ವರ್ತಿಸ್ತಾ ಇದ್ದೇನೆ, ಇದು ಒಂದು ಸಭ್ಯತೆ, ಮ್ಯಾನರ್ಸ್. ಶಾಲೆಯಲ್ಲಿ ಕಲಿಸ್ತಾರಲ್ಲ ಮ್ಯಾನರ್ಸ್. ಇದು ಕ್ಷಣವತ್ತು ಯೋಚನೆ ಮಾಡ್ರಿ. ನಾವು ಅಧಿಕಾರವುಳ್ಳ ವ್ಯಕ್ತಿ ಬರುವಾಗ ಯಾರು ಇನ್ಫ್ಯಾಕ್ಟ್ ಕಿಸೆಯೊಳಗೆ ಕೈ ಸಹ ಹಾಕುವುದಿಲ್ಲ. ನೆಟ್ಟಿಗೆ ಇಟ್ಟು ಮಾತಾಡುವಾಗ, ವರ್ತಿಸುವಾಗ ರೆಸ್ಪೆಕ್ಟ್ ತೋರಿಸುವಂಥದ್ದು ಅಂದರೆ ಏನು ಅನ್ನುವಂಥದ್ದು ಒಬ್ಬ ಅಧಿಕಾರವುಳ್ಳ ವ್ಯಕ್ತಿಯ ಜೀವಿತ, ಅವರು ಬರುವಾಗ ನಾವು ಹೇಗೆ ವರ್ತಿಸ್ತೇವೆ ಸ್ವಾಭಾವಿಕವಾಗಿ. ಜಸ್ಟ್ ಬಿಕಾಸ್ ಕಾರಣ ಒಂದೇ, ಈ ವ್ಯಕ್ತಿಗೆ ಅಧಿಕಾರ ಇದೆ. ಸೊ ನಮ್ಮ ನಡತೆ ಬದಲಾಗ್ತದೆ, ನಮ್ಮ ವರ್ತನೆ ಬದಲಾಗ್ತದೆ. ಹೌದನಿಲ್ರಿ? ಜಸ್ಟ್ ಈ ವ್ಯಕ್ತಿಯ ಕಡೆ ಅಧಿಕಾರ ಇದೆ, ಈ ವ್ಯಕ್ತಿಯ ಕಡೆ ಬಲ ಇದೆ, ಈ ವ್ಯಕ್ತಿಯ ಕಡೆ ಸಾಮರ್ಥ್ಯ ಇದೆ, ಈ ವ್ಯಕ್ತಿಯು ನನಗಿಂತ ಶಕ್ತಿಶಾಲಿ ಅನ್ನುವ ಈ ಅರಿವು ನನ್ನ ವರ್ತನೆ ಮೇಲೆ ಪ್ರಭಾವ ಬೀರ್ತದೆ. ಹಾಮಾನ ಮೊರ್ದೆಕಾಯಿ ಕಥೆ ಗೊತ್ತಲ್ಲ ನಿಮಗೆ, ರೈಟ್? ಹಾಮಾನ ಮೊರ್ದೆಕಾಯಿ ಕಥೆ. ಅಲ್ಲಿ ಆ ಹಾಮಾನ ಇನ್ಫ್ಯಾಕ್ಟ್ ಗಲ್ಲಿಗೆ ಏರಿಸಲ್ಪಟ್ಟಂಥ ಆ ಘಟನೆ ನೀವು ನೆನ್ಪಿಟ್ಕೊಳ್ಳುವಾಗ ಏನಂತೆ, ಅವನಿಗೆ ಹಾಮಾನನಿಗೆ ಆದಂಥ ಬಹಳ ದೊಡ್ಡ ದುಃಖ ಏನಂದರೆ ಮೊರ್ದೆಕಾಯಿ ಅವನನ್ನು ಗೌರವಿಸಲಿಲ್ಲ. ನಾನು ಸರ್ಕಾರದ ಒಬ್ಬ ದೊಡ್ಡ ಅಧಿಕಾರಿ, ನನಗೆ ಅವನು ಗೌರವಿಸಲಿಲ್ಲ. ಸೊ ಅಧಿಕಾರವುಳ್ಳ ಜನರು, ಬಲವುಳ್ಳ ಜನರು ತಮ್ಮ ಅಧಿಕಾರದ ನಿಮಿತ್ತ ಗೌರವ, ಮರ್ಯಾದೆ ಇವುಗಳ ವಿಷಯದಲ್ಲಿ ಎಷ್ಟೊಂದು ಗಂಭೀರವಾಗಿ ಪರಿಗಣಿಸ್ತಾರೆ. ಅವನು ಎಷ್ಟೊಂದು ಗಂಭೀರವಾಗಿ ಪರಿಗಣಿಸಿದನು ಅಂದರೆ, ಯೋಚಿಸಿದನಂತಂದರೆ ಆ ಮೊರ್ದೆಕಾಯಿನ ಗಲ್ಲಿಗೆ ಏರಿಸ್ಬೇಕು ಅಂತ, ಕೊಂದು ಹಾಕಬೇಕು. ಏನ್ರಿ ದೊಡ್ಡ ಅಪರಾಧ ಮಾಡಿದ್ನ? ಇಲ್ಲ. ಏನೋ ಮಹಾ ಕೆಟ್ಟ ಕೆಲಸ ಮಾಡಿದ್ನ? ಇಲ್ಲ. ಅವನು ಮಾಡಿದ್ದೇನು, ಇವನು ಬರುವಾಗ ಹೋಗುವಾಗ ಅವನು ಏನಂತಾರೆ ಮರ್ಯಾದೆ ಕೊಡುವ ವಿಷಯಕ್ಕೆ ಎದ್ದು ನಿಂತ್ಕೊಳ್ಳಿಲ್ಲ, ನಮಸ್ಕಾರ ಮಾಡಲಿಲ್ಲ, ತನ್ನ ಪೂರ್ತಕ್ಕೆ ತಾನು ಜೀವಿಸ್ತಾ ಇದ್ದನು. ಅದು ಹಾಮಾನನಿಗೆ ಅಷ್ಟೊಂದು ಸಿಟ್ಟು ಬಂತು. ಅವನನ್ನು ಬುದ್ಧಿ ಕಲಿಸ್ಬೇಕು, ಅವನನ್ನು ಖಲಾಸ್ ಮಾಡಬೇಕಂತ ನಿರ್ಧಾರ ಮಾಡಿದ. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಗೌರವದ ಕುರಿತು ಇಷ್ಟೊಂದು, ತನಗೆ ಸಲ್ಲತಕ್ಕ ಮರ್ಯಾದೆಯ ಕುರಿತು ಇಷ್ಟೊಂದು ಬೆಲೆ ಕೊಡ್ತಾ ಇದ್ರೆ, ಪರಲೋಕದ ದೇವರು ನನ್ನನ್ನು ಯಾರು ಗೌರವಿಸ್ತಾರೆ, ನನ್ನನ್ನು ಯಾರು ಸನ್ಮಾನಿಸ್ತಾರೆ, ನನ್ನ ಕುರಿತು ಯಾರು ಭಯಭಕ್ತಿಯಿಂದ ಜೀವಿಸ್ತಾರೆ ಅನ್ನುವಂಥದ್ದು ಆ ದೇವರಿಗೆ ಆಸಕ್ತಿ ಇಲ್ಲ ಅಂತ ಯೋಚಿಸ್ತಾ ಇದ್ದೀರೋ? ಯೋಚನೆ ಮಾಡ್ರಿ. ನಾವು ಯಾವ ವ್ಯಕ್ತಿಯ ಅಧಿಕಾರವನ್ನು ಸ್ವೀಕರಿಸುವುದಿಲ್ಲ, ಆ ವ್ಯಕ್ತಿಗೆ ನಾವು ಮರ್ಯಾದೆ ಕೊಡುವುದಿಲ್ಲ. ನಮ್ಮ ಯೂನಿವರ್ಸಿಟಿ ಒಂದು ಪ್ರಾಜೆಕ್ಟ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರೊಫೆಸರ್ ನಾವು ಕಾರವಾರನಲ್ಲಿ ಒಂದು ಕೆಲಸಕ್ಕೆ ನಾವು ಹೋಗಿದ್ದಂಥ ಸಮಯದಲ್ಲಿ ಒಬ್ಬ ಸ್ಟೂಡೆಂಟು ಮತ್ತು ಆ ಪ್ರೊಫೆಸರ್ ನಡುವೆ ಜೋರಾಗಿ ಜಗಳ ಆಯಿತು. ಅದಾದಮೇಲೆ ಊಟಕ್ಕೆ ಹೋಗುವಂಥ ಟೈಮ್ ಬಂತು. ಊಟಕ್ಕೆ ಹೋಗುವಂಥ ಟೈಮ್ ಬಂದಾಗ ಈ ವಿದ್ಯಾರ್ಥಿ ಆ ಪ್ರೊಫೆಸರ್ ಕಡೆ ಹೋಗಿ, ಸರ್ ನಾವು ಊಟಕ್ಕೆ ಹೋಗೋಣ ಬನ್ನಿರಿ ಅಂತಂದರೆ, ಆ ಸರ್ ಪ್ರೊಫೆಸರ್ ಏನಂದ್ರೆ ಜೋರಾಗಿ ಬೈದು, ನನಗೆ ಸರ್ ಅಂತ ಸಹ ನೀ ಕರಿಬೇಡ, ನನಗೆ ಸರ್ ಅಂತ ಸಹ ಕರಿಬೇಡ, ನೀನು ಅಯೋಗ್ಯ ಅಂತ.
ಅಂದ್ಕೊಳ್ಳಿ ಆ ವಿದ್ಯಾರ್ಥಿ ನಾಯಕ ಅವನು ಹೇಳಿದ, ಸರ್ ನಿಮಗೆ ಅದರ ಯೋಗ್ಯತೆ ಇರಲಿಕ್ಕಿಲ್ಲ, ಬಟ್ ನನ್ನ ಸಭ್ಯತೆ ಕಲಿಸ್ತದೆ ನಿಮ್ಮನ್ನು ಸರ್ ಅಂತ ಕಲಿಬೇಕು ಅಂತ. ಓಕೆ, ನಾನು ಬಂದಂಥ ವಾತಾವರಣ ಇದನ್ನು ಕಲಿಸ್ತದೆ, ಏನಂದರೆ ಹಿರಿಯರಿಗೆ ನಾವು ಗೌರವಿಸಬೇಕು ಅಂತ. ಅದಕ್ಕೆ ನಾನು ನಿಮ್ಗೆ ಸರ್ ಅಂತ ಕರಿತೀನಿ. ನಿಮ್ಗೆ ಗೊತ್ತಿದೆ ನೀವು ಅದಕ್ಕೆ ಲಾಯಕ್ಕಿಲ್ಲ ಅಂತ ಸ್ಟ್ರೈಟ್ ಫಾರ್ವರ್ಡ್ ಹೇಳ್ಬಿಟ್ಟು. ಗೌರವ ಅನೇಕ ಸಾರಿ ಏನಾಗ್ತದೆ, ನಾವು ಪ್ರತಿದಿನ ಪ್ರಾರ್ಥನೆ, ಪ್ರತಿದಿನ ಈ ಆತ್ಮಿಕತೆಯ ವಿಷಯದಲ್ಲಿ ತೊಡಗಿಕೊಳ್ಳುವಾಗ ಅನೇಕ ಸಾರಿ ನಾವು ದೇವರಿಗೆ ಸಲ್ಲತಕ್ಕ ಗೌರವ, ದೇವರಿಗೆ ಸಲ್ಲತಕ್ಕ ಭಯ ಭಕ್ತಿಯ ಸಂಗತಿಗಳು ಕಡಿಮೆ ಆಗ್ತಾ ಹೋಗ್ತದೆ. ಎಚ್ಚರಿಕೆ, ಯಾಕಂದರೆ ಅದು ಡೈರೆಕ್ಟ್. ನಾವು ದೇವರಿಗೆ ಸಲ್ಲತಕ್ಕ ಗೌರವ ಕಡಿಮೆ ಆಗುವಾಗ ಅದು ಎಲ್ಲಿ ಹೊಡೆತ ಕೊಡೋದು ಗೊತ್ತಾ? ಜ್ಞಾನ. ಅಜ್ಞಾನಿಗಳಾಗಿ ನಮ್ಮ ಜೀವನದ ಅನೇಕ ನಿರ್ಧಾರಗಳನ್ನು, ಅಜ್ಞಾನಿಗಳ ಬುದ್ಧಿ ಇಲ್ಲದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆರಂಭಿಸ್ತೇವೆ. ಯಾಕೆ? ದೇವರ ಮೇಲೆ ಗೌರವ, ದೇವರ ಮೇಲೆ ಭಯಭಕ್ತಿ ಕಡಿಮೆ ಆಗ್ತಾ ಇದೆ. ಕೊಲೋಸ್ಸೆ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಕ್ರಿಸ್ತನಲ್ಲಿ ಸರ್ವಜ್ಞಾನವು ಮತ್ತು ತಿಳುವಳಿಕೆಯು ಬಚ್ಚಿಟ್ಟಿರುವ ನಿಕ್ಷೇಪಗಳಂತಿವೆ. ಯೇಸು ಸ್ವಾಮಿಯಲ್ಲಿ. ದಯವಿಟ್ಟು ಈ ಮಾತು ಸತ್ಯವಾದ ಮಾತು. ಕ್ರಿಸ್ತನಲ್ಲಿ ಸರ್ವಜ್ಞಾನ, ವಿಷಯವನ್ನು ನೆನಪಿಟ್ಕೊಳ್ಳೋಣ. ಸರ್ವಜ್ಞಾನ, ನಾವು ಇದನ್ನು ಹೊಂದಿರುವಂಥವ್ರು ಆಗಿದ್ದೇವೆ ಅಂತಲೇ ಮರೆಯೋದು. ಕೊಲೋಸ್ಸೆ 2:3ನೇ ವಚನ ಈ ಮಾತು ನಾವು ಗುರುತಿಸ್ಬೋದು. ಈ ವಚನ ಏನು ವ್ಯತ್ಯಾಸವಾಗಿ, ರೈಟ್, 2ನೇ ಲೈನ್ದಲ್ಲಿ ನೀವು ಅದನ್ನು ಗಮನಿಸ್ಬೋದು. ರೈಟ್, ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ, ಕ್ರಿಸ್ತನಲ್ಲೇ, ಓಕೆ, ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನು ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳ್ಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಯೇಸು ಸ್ವಾಮಿಯನ್ನ ಅರಿತುಕೊಳ್ಳದ ಜೀವಿತ, ಯೇಸು ಸ್ವಾಮಿಯನ್ನ ಪ್ರೀತಿಸದ ಜೀವಿತ, ಯೇಸು ಸ್ವಾಮಿಯನ್ನ ಆಶ್ರಯಿಸದ ಜೀವಿತ ಅಜ್ಞಾನದ ಮಾರ್ಗ, ಅವಿವೇಕದ ಮಾರ್ಗ ಹಿಡಿಯುವಂಥದ್ದು ಬಹಳ ಸರಳ ಆಗ್ತದೆ. ಪ್ರಿಯರೇ, ಯೋಚನೆ ಮಾಡ್ರಿ. ಕ್ರಿಸ್ತನಲ್ಲಿ ಸರ್ವಜ್ಞಾನವು, ತಿಳುವಳಿಕೆಯು ಬಚ್ಚಿಟ್ಟಿರುವ ನಿಕ್ಷೇಪಗಳಂತಿದೆ ಆತನಲ್ಲಿ. ಸೊ ಒಂದು ವೇಳೆ ಕ್ಷಣವತ್ತು ಯೋಚನೆ, ಎಲ್ಲ ಜ್ಞಾನ ಆತನಲ್ಲಿ ಅಡಗಿದೆ ಅಂತ ದೇವರ ವಾಕ್ಯ ಹೇಳ್ತಾ ಇರುವಾಗ ನಾನು PhD ಮಾಡಿರ್ಬೋದು, ಓಕೆ, ಆದರೆ ನನಗೆ ಯೇಸು ಕ್ರಿಸ್ತನು ಗೊತ್ತಿಲ್ಲ ಅಥವಾ ಕ್ರಿಸ್ತನು ನಾನು ತಿಳ್ಕೊಂಡಿಲ್ಲ ಅಂತಂದರೆ ನನ್ನ ಜೀವಿತದಲ್ಲಿ ಅಸ್ಥಿವಾರ, ಬುನಾದಿಯೇ ಇಲ್ಲದಂಥ ಜ್ಞಾನ ಅದು. ಓಕೆ, ಬುನಾದಿ ಇಲ್ಲ, ಅಸ್ಥಿವಾರ ಇಲ್ಲದ ಜ್ಞಾನ ಅದು. ಯಾಕೆ ಈ ಮಾತು ನಾನು ನಿಮಗೆ, ಈ ಮಹತ್ವ ನಾನು ನಿಮಗೆ ಮುಂದೆ ಗಮನಿಸಲಿಕ್ಕೆ ಹೇಳ್ತೇನೆ. ಓಕೆ, ಕ್ರಿಸ್ತನ ವಿಷಯದಲ್ಲಿ ಜ್ಞಾನವಿಲ್ಲದೆ ನಾನು ಬೇಕಾದಷ್ಟು ಜ್ಞಾನ ಸಂಪಾದಿಸಬಹುದು, ವಿವೇಕ ಸಂಪಾದಿಸಬಹುದು, ಆದರೆ ಅದು ಅಸ್ಥಿವಾರ ಇಲ್ಲ, ಫೌಂಡೇಶನ್ ಇಲ್ಲ. ನಿಜವಾದ ಜ್ಞಾನ, ನಿಜವಾದ ವಿವೇಕ ಅದು ನಮ್ಮ ಮೊಣಕಾಲುಗಳಿಂದ ಆರಂಭವಾಗ್ತದೆ. ಹಾಲೆಲೂಯ. ನಮ್ಮ ಮೊಣಕಾಲುಗಳ ಮೇಲೆ ಆರಂಭವಾಗ್ತದೆ. ಆ ಶಿಲುಬೆಯ ಮುಂದೆ, ಆ ಯೇಸು ಸ್ವಾಮಿಯ ಮುಂದೆ ನಾವು ಮೊಣಕಾಲು ಊರಿ ಗೌರವದಿಂದ ಆ ಯೇಸುವಿನ ಪ್ರಭುತ್ವಕ್ಕೆ, ಆ ಯೇಸು ಸ್ವಾಮಿಗೆ ಸಲ್ಲತಕ್ಕ ಮರ್ಯಾದೆಯನ್ನು, ಸಲ್ಲತಕ್ಕ ಗೌರವವನ್ನು, ಮಾನವನ್ನು, ಆತನಿಗೆ ಸಲ್ಲತಕ್ಕಂಥ ಆ ಒಂದು ಭಕ್ತಿಯನ್ನು ನಾವು ಹೊಂದಿಕೊಂಡು ಜೀವಿಸುವಾಗಲೇ ನಿಜವಾದ ಜ್ಞಾನ ಆರಂಭವಾಗ್ತದೆ. ದೇವರ ಭಯವೇ ಜ್ಞಾನಕ್ಕೆ ಮೂಲ. ದೇವರ ಭಯವೇ ಜ್ಞಾನಕ್ಕೆ ಮೂಲ. ನಾವು ದೇವರ ಭಯವಿಲ್ಲದೆ ಅಜ್ಞಾನಿಗಳಾಗಿ ಜೀವಿಸಲು
ಹೋದಲ್ಲಿ ಅದು ನಮ್ಮ ಜೀವಿತಕ್ಕೆ ಅಪಾಯಕಾರಿ. ಇನ್ನು ಯಾಕೋಬನ ಪುಸ್ತಕ 3ನೇ ಅಧ್ಯಾಯ 17ನೇ ವಚನ ನೋಡ್ರಿ. ಆದರೆ ದೇವರಿಂದ ಬರುವ ಜ್ಞಾನ ಇದು ವಿಶೇಷ, ಇದು ವಿಶೇಷ. ದೇವರಿಂದ ಬರುವ ಜ್ಞಾನ, ನಾನು ದೇವರಿಗೆ ಭಯಭಕ್ತಿಯಲ್ಲಿ ಜೀವಿಸುವಾಗ, ನಾನು ದೇವರೊಂದಿಗೆ ಭಯಭಕ್ತಿಯಲ್ಲಿ ಜೀವಿಸುವಾಗ ಏನಾಗ್ತದೆ, ಆ ದೇವರ ಮೇಲೆ ಇಟ್ಟಿರುವ ಭಯಭಕ್ತಿಯ ಜೀವಿತದಲ್ಲಿ ಹೊಂದುವ ಜ್ಞಾನದ ಲಕ್ಷಣಗಳೇನು ಈ ವಚನ ಹೇಳ್ತದೆ. ಏನು? ಆದರೆ ದೇವರಿಂದ ಬರುವ ಜ್ಞಾನವು ಹೀಗಿರುತ್ತದೆ. ಮೊದಲನೆಯದಾಗಿ ಅದು ಪರಿಶುದ್ಧವಾದದ್ದು. ದೇವರ ಭಯವೇ ಜ್ಞಾನಕ್ಕೆ ಮೂಲ ಅಂತ ಹೇಳುವಾಗ, ಪ್ರಿಯರೇ, ದೇವರ ಭಯದಲ್ಲಿ ನಾವು ಜ್ಞಾನ ಸಂಪಾದಿಸುತ್ತಾ ಜೀವಿಸುವಾಗ ಪರಿಶುದ್ಧತೆಗೆ ಬೆಲೆ ಕೊಡ್ತೇವೆ. ನಾವು ಪರಿಶುದ್ಧತೆಗೆ ಮಹತ್ವ ಕೊಡ್ತೇವೆ. ನಾವು ಅದು ಶಾಂತಿದಾಯಕವಾದದ್ದು. ದೇವರ ಭಯದಿಂದ ನಾನು ಗಲಿಬಿಲಿ ಒಳಗಾಗುವುದಿಲ್ಲ. ದೇವರ ಭಯಭಕ್ತಿಯಲ್ಲಿ ನಾನು ಜೀವಿಸುವಾಗ, ನಿಜವಾದ ದೇವರ ಭಯಭಕ್ತಿಯಲ್ಲಿ ಜೀವಿಸುವಾಗ ನನ್ನ ಜೀವಿತದಲ್ಲಿ ಅದು ಶಾಂತಿಗೆ ಕಾರಣವಾಗ್ತದೆ. ಸಾತ್ವಿಕವಾದದ್ದು, ಸುಲಭವಾಗಿ ಮೆಚ್ಚಿಕೊಳ್ಳುವಂಥದ್ದು. ಈ ಜ್ಞಾನವು ತೊಂದರೆಯಲ್ಲಿರುವ ಜನರಿಗೆ ಸಹಾಯ ಮಾಡಲು ಮತ್ತು ಇತರ ಜನರಿಗೆ ಒಳ್ಳೆಯದನ್ನು ಮಾಡಲು ಯಾವಾಗಲೂ ಸಿದ್ಧವಾಗಿರುತ್ತದೆ. ಈ ಜ್ಞಾನವು ಯಾವಾಗಲೂ ನ್ಯಾಯವಾದದ್ದು ಮತ್ತು ಯಥಾರ್ಥವಾದದ್ದು. ದೇವರಿಂದ ಬರುವ ಜ್ಞಾನ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ನಮ್ಮ ಜೀವಿತದ ನಿಜ ಸ್ಥಿತಿಯನ್ನು ಪರೀಕ್ಷಿಸಿಕೊಳ್ಳೋಣ. ಓಕೆ, ಅಶುದ್ಧವಾದ ಸಂಗತಿಗಳು ನಮ್ಮ ಜೀವಿತದಲ್ಲಿ ಸ್ಥಳ ಪಡೆಯುತ್ತಾ ಇದ್ದರೆ, ನಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನ ಇಲ್ಲದಂಥ ಸ್ಥಿತಿ ಆಗಿದ್ದರೆ, ನಾವು ಕ್ರೂರ ಪಕ್ಷಪಾತಿಗಳು ಮತ್ತು ಒಂದು ವೇಳೆ ಕಪಟಿಗಳಾಗಿ ದುಷ್ಟತನ ನಮ್ಮ ಜೀವಿತದಲ್ಲಿ ಬೆಳೆಯುತ್ತಾ ಇದೆ ಎಂಬುದಾಗಿದ್ದರೆ, ಈ ಜ್ಞಾನ ದೇವರಿಂದ ಬಂದದ್ದಲ್ಲ. ಈ ಜ್ಞಾನ ದೇವರಿಂದ ಬಂದದ್ದಲ್ಲ. ಯಾಕಂದರೆ ಈ ವಚನ ಹೇಳುವ ಪ್ರಕಾರ ದೇವರಿಂದ ಬರುವ ಜ್ಞಾನವು ಹೀಗಿರುತ್ತದೆ. ಮೊದಲನೆಯದಾಗಿ ಅದು ಪರಿಶುದ್ಧವಾದದ್ದು, ಅದು ಶಾಂತಿದಾಯಕವಾದದ್ದು, ಸಾತ್ವಿಕವಾದದ್ದು ಮತ್ತು ಸುಲಭವಾಗಿ ಮೆಚ್ಚಿಕೊಳ್ಳುವಂಥದ್ದು. ಇಂದು ನಾವು ವಿಶೇಷವಾಗಿ ಜ್ಞಾನ ಪಡೆದುಕೊಳ್ಳುವುದಕ್ಕೋಸ್ಕರ ಅನೇಕ ಮೂಲಗಳನ್ನು ನಾವು ನೋಡ್ತೇವೆ, ಅನೇಕ ಸಂಗತಿಗಳನ್ನ ನಾವು ನೋಡ್ತೇವೆ. ಆದರೆ ಒಳ್ಳೆಯದು ಇದು, ಕೆಟ್ಟದ್ದು ಇದೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆಕರ್ಷಣೆ ಯಾವುದಕ್ಕೆ ಹೆಚ್ಚು? ಸಾಮಾನ್ಯವಾಗಿ ಕೆಟ್ಟದ್ದು ಭಾಳ ಬೇಗನೆ ಆಕರ್ಷಣೆಗೆ ಒಳಗಾಗ್ತದೆ. ನಾವು ಈಸಿಲಿ ಹೊಲಸಾಗಿರುವಂಥದ್ದು, ಕೆಟ್ಟದ್ದು ಬೇಗ ನಾವು ಅದರ ಕಡೆಗೆ ಹೋಗ್ತೇವೆ. ಮಕ್ಕಳು ಬೆಳೆಯುವಾಗ ನೀವು ನೋಡ್ತೀರಿ, ಕೆಟ್ಟ ಕೆಟ್ಟ ಮಾತುಗಳು, ಬೈಗಳುಗಳನ್ನು ಭಾಳ ಬೇಗ ಕಲಿತಾರೆ. ಎಚ್ಚರಿಕೆ. ದೇವರ ಭಯಭಕ್ತಿಯಲ್ಲಿ ನಾವು ಬೆಳೆಸುವಂಥವರಾಗುವಾಗ, ನಾವು ದೇವರ ಭಯಭಕ್ತಿಯಲ್ಲಿ ಜೀವಿಸುವಾಗ ನಮ್ಮಲ್ಲಿ ಪರಿಶುದ್ಧತೆಗೆ ಬೆಲೆ ಬರುತ್ತದೆ. ಪ್ರಾಮುಖ್ಯತೆ ಕೊಡ್ತೇವೆ ನಾವು ಪರಿಶುದ್ಧತೆಗೆ. ಪ್ರಿಯರೇ, ದೇವರನ್ನು ತಿಳ್ಕೊಳ್ಳುವಂಥದ್ದು, ಆತನ ಸತ್ಯಗಳನ್ನು ತಿಳ್ಕೊಳ್ಳುವಂಥದ್ದು, ಅದು ನಮ್ಮ ಜೀವಿತದಲ್ಲಿ, ಇನ್ಫ್ಯಾಕ್ಟ್ ಆ 2ನೇ ಭಾಗ ನಾವು ನೋಡ್ತೇವೆ ಆ ವಚನದಲ್ಲಿ, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಜ್ಞಾನೋಕ್ತಿ 9:10, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಜೀವಿತದ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ದಿನನಿತ್ಯ ಜೀವನವನ್ನು, ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ನಾವು ವಿವೇಕವನ್ನು ಪಡೆದುಕೊಳ್ಬೇಕಾದ್ರೆ ನಾವು ದೇವರಿಗೆ ಭಯಭಕ್ತಿಯುಳ್ಳ ಜನರಾಗಿ ಜೀವಿಸುವಾಗ, ಇದನ್ನು ಕ್ಷಣವತ್ತು ಯೋಚನೆ ಮಾಡ್ರಿ. ಹೇಗೆ ನಾವು ಜೀವಿಸ್ತಾ ಇದ್ದೇವೆ? ದೇವರ ಭಯಭಕ್ತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೋ? ದೇವರನ್ನ ಹೆಚ್ಚು ತಿಳ್ಕೊಳ್ಳುವಷ್ಟು ಉತ್ತಮವಾದ ಜೀವನ ನಾವು ಜೀವಿಸ್ತೇವೆ. ದೇವರನ್ನ ಹೆಚ್ಚು ತಿಳ್ಕೊಳ್ಳುವಷ್ಟು ನಮ್ಮ ಜೀವನ ಉತ್ತಮವಾಗ್ತದೆ, ಒಳ್ಳೆಯದಾಗ್ತದೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ.
ಇದು ಭಯ ಅಂತ ಹೇಳುವಾಗ ಅಪರಾಧ ಮಾಡಿ ಒಂದು ವೇಳೆ ಪೊಲೀಸ್ ಅಧಿಕಾರಿಗಳು ಬಂದಾಗ ಆ ತತ್ತರಿಸಿ ಹೋಗುವಂತಹ ಭಯ, ಆ ಭಯ ಅಲ್ಲ ಇದು. ಅಧಿಕಾರ, ಶಕ್ತಿ, ಬಲ ಹೊಂದಿರುವಂಥ ನಾಯಕರುಗಳು ಬರುವಾಗ ನಾವು ಗೌರವಿಸುವ ಹಾಗೆ, ನಾವು ಮರ್ಯಾದೆ ಕೊಡುವ ಹಾಗೆ, ನಾವು ಯಾವ ರೀತಿಯಾಗಿ ಸನ್ಮಾನಿಸುವಂತೆ ವರ್ತಿಸ್ತೇವೋ ಆ ಒಂದು ಭಯವನ್ನು ದೇವರು ನಮ್ಮಿಂದ ಅಪೇಕ್ಷಿಸ್ತಾ ಇದ್ದಾನೆ. ಸೊ ವಿಶೇಷವಾಗಿ ಈ ಮಾತು ನಾವು ಯೋಚಿಸಬೇಕು. ದೇವರ ಭಯ ಅದು ದೇವರನ್ನು ನಾವು, ಆತನ ಅಧಿಕಾರವನ್ನು, ಆತನ ಸಾಮರ್ಥ್ಯವನ್ನು ತಿಳಿದವರಾಗಿರುವಾಗ ಅದನ್ನು ನಾವು ತೋರಿಸ್ಲಿಕ್ಕೆ ಸಾಧ್ಯ. ಅಧಿಕಾರವನ್ನು ಅಲಕ್ಷಿಸಿ ದೇವರ ಸಾಮರ್ಥ್ಯವನ್ನು ತಿರಸ್ಕರಿಸಿ ನಾವು ಜೀವಿಸುವಾಗ ದೇವರ ಭಯವಿಲ್ಲದೆ ಮನ ಬಂದಂತೆ ಜೀವಿಸ್ತೇವೆ, ಮನ ಬಂದಂತೆ ವರ್ತಿಸ್ತೇವೆ, ಅಜ್ಞಾನಿಗಳಾಗಿ ಜೀವಿಸ್ತೇವೆ, ಅಜ್ಞಾನದ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ, ಅದರಿಂದ ಹಾನಿಯನ್ನು ಹೊಂದಿಕೊಳ್ತೇವೆ. ಕೊನೆಯದಾಗಿ 11-12 ವಚನ, ಜ್ಞಾನೋಕ್ತಿ 9-11-12 ವಚನ ಲಾಭವನ್ನು ತಿಳಿಸ್ತದೆ. ವಿವೇಕ ಜ್ಞಾನದ ಹೃದಯ ಅದು ಲಾಭ ಹೊಂದುತ್ತದೆ. 11ನೇ ವಚನ ನೋಡ್ರಿ. ನನ್ನಿಂದ, ಇಲ್ಲಿ ಜ್ಞಾನ ಮಾತಾಡ್ತಾ ಇದೆ. ಓಕೆ, ಜ್ಞಾನದ ಮಾತಿದು, ಜ್ಞಾನ ಹೇಳ್ತಾ ಇರುವಂಥ ಮಾತಿದು. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಸ್ಸಿನ ವರ್ಷಗಳು ವೃದ್ಧಿಯಾಗುವವು. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ. ಧರ್ಮನಿಂದಕನಾದರೆ ನೀನೇ ಅದರ ಫಲವನ್ನು ಅನುಭವಿಸುವಿ. ಇದು ಮಳೆ ಆರಂಭವಾಗಿದೆ, ಇವಾಗ ಬಿತ್ತುವ ಕೆಲಸ ಹೆಚ್ಚಾಗ್ತಾ ಇದೆ, ರೈಟ್? ಭೂಮಿಯನ್ನು ಸಿದ್ಧಪಡಿಸಿ, ಹೊಲವನ್ನು ಸಿದ್ಧಪಡಿಸಿ ಬಿತ್ತುವಂಥ ಕೆಲಸ ನಡೀತಾ ಇದೆ ಇವಾಗ, ಬಿತ್ತನೆ ಕೆಲಸ. ನಮಗೆ ಅದು ಸ್ಪಷ್ಟವಾಗಿ ಗೊತ್ತು. ಏನು, ಪ್ರತಿಯೊಬ್ಬ ರೈತ ಬಿತ್ತುವಂಥ ಸಮಯದಲ್ಲಿ 100% ನಂಬಿದ್ದಾನೆ, ಒಂದಿಲ್ಲ ಒಂದು ದಿವಸ ಈ ಬೀಜ ಏನಾಗ್ತದೆ, ಫಲ ಕೊಡ್ತದೆ. ನಾನು ಒಂದು ವೇಳೆ ಸೋಯಾಬೀನ್ ಅನ್ನುವಂಥದ್ದನ್ನು ಬಿತ್ತಿ 3-4 ತಿಂಗಳಾದಮೇಲೆ ನನಗೆ ಗೋವಿನ ಜೋಳ ಬರ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. 12ನೇ ವಚನ, ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ, ಧರ್ಮನಿಂದಕರಾದರೆ ನೀನೇ ಅದರ ಫಲವನ್ನು ಅನುಭವಿಸುವಿ ಅಂತ ಹೇಳುವಾಗ ಇದು ಒಂದು ಸುಂದರವಾದ ಸತ್ಯವನ್ನು ನಮಗೆ ಈ ಮುಖಾಂತರ ಈ ವಚನ ನಮಗೆ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಜ್ಞಾನದ ಒಂದು ಕಾರ್ಯ ಉದ್ಧಾರಕ್ಕೆ ನಡೆಸ್ತದೆ, ಅಜ್ಞಾನದ ಕಾರ್ಯ ವಿನಾಶಕ್ಕೆ ನಡೆಸ್ತದೆ. ಸಿಂಪಲ್. ಓಕೆ, ಜ್ಞಾನದಿಂದ ವರ್ತಿಸುವಾಗ ಲಾಭ ನಮ್ಮ ಸ್ವಾಭಾವಿಕವಾಗಿ ದೇವರು ವಾಗ್ದಾನವಾಗಿ ಹೇಳ್ತಾ ಇದ್ದಾನೆ. ಓಕೆ, ನಾವು ಆತ್ಮಿಕವಾದ ಈ ಒಂದು ಜ್ಞಾನ, ದೇವರಿಗೆ ಸಲ್ಲತಕ್ಕ ಒಂದು ಭಯಭಕ್ತಿಯೊಂದಿಗೆ ಆರಂಭಿಸಿ ಆ ಗುಣಗಳನ್ನು ಹೊಂದಿ, ಆ ಹಸಿವೆಯನ್ನು ಹೊಂದಿ, ಕಲಿಯುವ ಮನೋಭಾವನೆಯನ್ನು ಹೊಂದಿ, ಕಲಿಸಲ್ಪಡುವ ಆಸಕ್ತಿಯನ್ನು ಹೊಂದಿ, ತಿದ್ದಿಸಲ್ಪಡುವುದಕ್ಕೆ ಸಿದ್ಧವಿರುವಂಥ ಮನಸ್ಸನ್ನು ಹೊಂದಿರುವಂಥ ಜೀವಿತ ಲಾಭ ಹೊಂದುತ್ತದೆ, ಆಶೀರ್ವಾದ ಹೊಂದುತ್ತದೆ. ಆತ್ಮಿಕ ಜ್ಞಾನ ಅದು ನಮಗೆ ವಿಶೇಷವಾಗಿ ರಕ್ಷಣೆಗೂ, ಅದು ನಮ್ಮ ಜೀವಿತದಲ್ಲಿ ನಿತ್ಯವಾದ ಆಶೀರ್ವಾದಕ್ಕೂ ಕೂಡ ಅದು ನಡೆಸುತ್ತದೆ. ವಿಶೇಷವಾಗಿ ನಾವು ಅತ್ಯುತ್ತಮವಾದಂಥ ಒಂದು ಮಹತ್ವ ಸತ್ಯ, ನಿತ್ಯತ್ವದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ನಿಂತುಕೊಳ್ಳುವಾಗ ಈ ನಿರ್ಧಾರಗಳು ನಮ್ಮ ಜೀವಿತದಲ್ಲಿ ಪ್ರಭಾವ ಬೀರುತ್ತದೆ. ವಿಶೇಷವಾಗಿ ಗಲಾತ್ಯ 6ನೇ ಅಧ್ಯಾಯ 7ನೇ ವಚನ ನೋಡ್ರಿ. ಮೋಸ ಹೋಗಬೇಡ್ರಿ, ನೀವು ದೇವರನ್ನ ವಂಚಿಸಲು ಸಾಧ್ಯವಿಲ್ಲ.
ಒಬ್ಬನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ತಾನೆ. ಒಬ್ಬನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ತಾನೆ. ಜ್ಞಾನ, ಆತ್ಮಿಕ ಹಸಿವೆ, ಆತ್ಮಿಕ ವಿಷಯದಲ್ಲಿ, ಆ ಒಂದು ತಿಳುವಳಿಕೆ ವಿಷಯದಲ್ಲಿ, ವಿವೇಕದ ವಿಷಯದಲ್ಲಿ ಆಸಕ್ತಿ ನನ್ನ ಜೀವಿತದಲ್ಲಿ ಅದು ಬಿತ್ತುವಂಥ ಕಾರ್ಯ ಅದು ನಿತ್ಯತ್ವದಲ್ಲಿ ನಮ್ಮ ಜೀವಿತಕ್ಕೆ ಆಶೀರ್ವಾದ ತರ್ತದೆ. ನಾವು ಇಲ್ಲಿ ಒಂದು ವೇಳೆ ಆಸಕ್ತಿಯಿಂದ, ಹಸಿವೆಯಿಂದ, ದೇವರ ಮೇಲೆ ಇಟ್ಟಿರುವ ಭಯಭಕ್ತಿಯಿಂದ ನಾವು ದೇವರನ್ನ ಹುಡುಕಿ ಬರುವಾಗ, ನಾವು ಒಂದು ವೇಳೆ ನಮ್ಮ ಮನೆಗಳಲ್ಲಿ ಒಂದು ವೇಳೆ ಬೈಬಲ್ ಅಧ್ಯಯನ ಮಾಡುವಾಗ, DBS ನಡೆಸುವಾಗ, ಅಥವಾ ನಾವು ಬೈಬಲ್ ಸ್ಟಡಿ ಮಾಡುವಾಗ ನಮ್ಮ ಜೀವಿತದಲ್ಲಿ ಇರುವ ಈ ಆಸಕ್ತಿ ಒಂದು ಖಚಿತ ವಾಗ್ದಾನ ಕೊಡ್ತದೆ, ಲಾಭಕ್ಕೆ ನಡೆಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಭಕ್ಕೆ ನಡೆಸ್ತದೆ. ನಾನು ದೇವರ ಕುರಿತು ಆಸಕ್ತಿ ವಹಿಸುವಾಗ, ದೇವರ ವಿಷಯದಲ್ಲಿ ಹಸಿವೆಯುಳ್ಳ ವ್ಯಕ್ತಿಯಾಗಿರುವಾಗ, ದೇವರ ಜ್ಞಾನದ ವಿಷಯದಲ್ಲಿ ನಾನು ಆಸಕ್ತಿಯುಳ್ಳ ವ್ಯಕ್ತಿಯಾಗಿರುವಾಗ ಅದು ಲಾಭಕ್ಕೆ ನಡೆಸ್ತದೆ. ಆದರೆ ಯೋಚನೆ ಮಾಡಬೇಡ್ರಿ, ಈ ಮಾತು ಗಲಾತ್ಯ 6 ಹೇಳ್ತದೆ, ಮೋಸ ಹೋಗಬೇಡ್ರಿ. ನೀವು ದೇವರನ್ನ ವಂಚಿಸಲು ಸಾಧ್ಯ ಇಲ್ಲ. ನಾವು ಪ್ರಯತ್ನ ಮಾಡ್ಬೋದು ವಂಚಿಸಲು. ಅಂದರೆ ಭಾನುವಾರ ನಾವು ಭಾಳ ಆತ್ಮಿಕವಾಗಿ ಕಾಣುತ್ತಾ, ಉಳಿದ ದಿವಸ ನಾವು ಸಂಡೇ ಅಷ್ಟೇ, ಓಕೆ, ಆರಾಧನೆಯ ದಿವಸ ಅಷ್ಟೇ, ಅಥವಾ DBS ಇರುವ ದಿವಸ ಅಷ್ಟೇ ವಾಕ್ಯಕ್ಕೆ ಸ್ಥಳ, ವಾಕ್ಯಕ್ಕೆ ಅವಕಾಶ, ವಾಕ್ಯದ ಮೇಲೆ ಆಸಕ್ತಿ, ಪ್ರಾರ್ಥನೆ ಅವತ್ತಷ್ಟೇ. ಆಮೇಲೆ ಲೋಕ 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 ಲೋಕ. ದೇವರನ್ನು ವಂಚಿಸ್ಲಿಕ್ಕೆ ಸಾಧ್ಯನಾ? ದೇವರನ್ನು ಮೋಸಪಡಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ತಾನೆ. ಸೊ ಇಲ್ಲಿ ನಾವು ಈ ಮಾತು ಇದು ಲಾಭದಾಯಕ ಅಂತ ಹೇಳುವಾಗ, ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 27 ವಚನದೊಳಗೆ ನಮಗೆ ಗೊತ್ತಿರುವಂಥ ಹಾಡು, ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ, ನೆನಪಿದೆಯಲ್ಲ, ರೈಟ್? ಏನದು, ಏನು ಕಲಿಸ್ತದೆ ಅದು? ಆದದ್ರಿಂದ ಈ ನನ್ನ ಮಾತುಗಳನ್ನು ಕೇಳಿ, ಬಹಳ ಸ್ಪಷ್ಟವಾಗಿ ಗಮನಿಸಿರಿ ಇದನ್ನು, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ಓಕೆ, ಯಾಕೆ ನಡೀತೀಯಾ? ಇದು ದೇವರ ವಾಕ್ಯ. ಯಾಕೆ ಗೌರವಿಸ್ತೀಯಾ? ಇದು ದೇವರು ಮಾತಾಡ್ತಾ ಇದ್ದಾನೆ. ಯಾಕೆ ಇದರ ಪ್ರಕಾರ ಜೀವಿಸ್ತಾ ಇದೆಯಾ? ಇದು ದೇವರ ಅಪೇಕ್ಷೆ. ಅದಕ್ಕೆ ನೀನು ಒಳಪಡ್ತೀಯ. ಸೊ ಏನಾಗ್ತದೆ ಅದರಿಂದ? ಅದರಂತೆ ನಡೆಯುವವನು, ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವುದು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು, ಜ್ಞಾನ ಅನ್ನುವಂಥದ್ದು ಅಸ್ಥಿವಾರ ಇದ್ದಂತೆ. ಓಕೆ, ದೇವರ ಮೇಲಿಟ್ಟಿರುವ ಭಯಭಕ್ತಿಯ ವಿಧೇಯತೆಯ ಜೀವಿತ, ದೇವರ ಮೇಲಿಟ್ಟಿರುವ ಭಯಭಕ್ತಿಯ ವಿಧೇಯತೆಯ ಜೀವಿತ, ಅದು ಅಸ್ಥಿವಾರ, ಫೌಂಡೇಶನ್, ಅಸ್ಥಿವಾರದಂತೆ. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು, ಆಗ ಅದು ದಡಮ್ಮನೆ ಕಡ್ಕೊಂಡು ಬಿತ್ತು. ದೇವರ ಭಯ ನಮ್ಮ ಭವಿಷ್ಯತ್ತಿನಲ್ಲಿ ನಾವು ಬೀಳದಂತೆ ಕಾಯ್ತದೆ. ದೇವರ ಭಯ ನಾವು ಬರೀ ಕೇಳುವಂಥದ್ದಷ್ಟಲ್ಲ, ವಿಧೇಯತೆಯ ಜೀವಿತ, ಆ ವಾಕ್ಯದ ಪ್ರಕಾರ ಜೀವಿಸುವಂಥ ಜೀವಿತ. ಯಾಕೆ ನಾವು ದೇವರಿಗೆ ಭಯ ಪಡ್ತಾ ಇದ್ದೇವೆ? ನಾವು ದೇವರಿಗೆ ಭಯ ಪಡ್ತಾ ಇದ್ದೇವೆ, ಅದಕ್ಕೆ ನಾವು ವಿಧೇಯರಾಗ್ತಾ ಇದ್ದೇವೆ. ಅದು ಲಾಭದಾಯಕ. ಹೇಗೆ ಗೊತ್ತಾ?
ನಮ್ಮ ಭವಿಷ್ಯತ್ತನ್ನು ಅದು ಕಾಯ್ತದೆ. ಹಲ್ಲೆಲೂಯಾ, ನಮ್ಮ ಭವಿಷ್ಯತ್ತನ್ನು ಅದು ಕಾಯ್ತದೆ. ಅದಕ್ಕಾಗಿ ಅನೇಕ ತಂದೆ ತಾಯಿಗಳು ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ಆತ್ಮೀಕತೆಗೆ ಬೆಲೆ ಕೊಡುವಂತಹ ಆ ಒಂದು ಕಾರ್ಯ ಮಾಡಬೇಕು. ಯಾಕೆ ಗೊತ್ತಾ, ಈಗ ನೀವೇನು ಬಿತ್ತುತ್ತೀರೋ ಮುಂದೆ ಅದರ ಬೆಲೆ, ಅದರ ಫಲ ನಿಮಗೆ ದೊರಕ್ತದೆ. ಈಗ ನೀವು ಹಂಗೆ ಬೇಕಾದ್ರೆ ಹಂಗೆ ಬದುಕ್ರಿ, ನಿಮಗೆ ಕಾಳಜಿ ಇಲ್ಲ, ಅವರ ಭವಿಷ್ಯತ್ತನ್ನು ನೀವು ನಾಶ ಮಾಡುವಂಥ ನಿರ್ಧಾರ ನಿಮ್ಮದಾಗ್ತದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಅವರ ಸ್ನೇಹಿತರು ಯಾರು, ಅವ್ರ ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾರೆ, ಅವರ ಜೀವಿತದಲ್ಲಿ ಅವರ ಆತ್ಮೀಕತೆಯ ವಿಷಯದಲ್ಲಿ ಅಷ್ಟೇ ಅಲ್ಲ, ಅವರ ದಿನನಿತ್ಯದ ನಡತೆಯಲ್ಲಿ ವರ್ತನೆಯಲ್ಲಿ ಏನು ಮಾಡ್ತಾರೆ, ಜ್ಞಾನಕ್ಕೆ ಅವರು ಬೆಲೆ ಕೊಡ್ತಾ ಇದ್ದೆ. ಆತ್ಮಿಕ ಜ್ಞಾನ ಮತ್ತು ಅವರ ದಿನನಿತ್ಯದ ಜೀವಿತಕ್ಕೆ ಸಂಬಂಧಪಟ್ಟಂಥ ಜ್ಞಾನದಲ್ಲಿಯೂ ಕೂಡ ಆಸಕ್ತಿ ಇದೆಯಾ? ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಪ್ರಿಯರೇ, ಇದು ನಾವು ಯೋಚಿಸಬೇಕಾದಂಥ ಮಹತ್ವದ ಸತ್ಯ. ಅದರಲ್ಲಿ ವಿಶೇಷವಾಗಿ ನಾವು ಕೇವಲ ಮಾನವ ಜ್ಞಾನ, ಮಾನವ ಸಿದ್ಧಾಂತಗಳ ಮೇಲೆ ನಾವು ನಮ್ಮ ಜೀವಿತವನ್ನು ಕಟ್ಟುವುದಾದರೆ ಬಿರುಗಾಳಿ ಬರುವಾಗ ಅದು ಬಿದ್ದು ಹೋಗ್ತದೆ. ಆದರೆ ಕ್ರಿಸ್ತನ ಮೇಲೆ, ಕ್ರಿಸ್ತನ ವಾಕ್ಯದ ಮೇಲೆ, ಆತನ ಆಜ್ಞೆಗಳ ಮೇಲೆ, ಅವುಗಳಿಗೆ ವಿಧೇಯತೆಯ ಮೇಲೆ ನಾವು ನಮ್ಮ ಜೀವನವನ್ನು ಕಟ್ಟುವುದಾಗಿದ್ದಲ್ಲಿ ಅದು ಸುರಕ್ಷಿತವಾಗಿರ್ತದೆ. ಭವಿಷ್ಯತ್ತು ಅದು ಬಲವಾಗಿ ರೂಪುಗೊಳ್ತದೆ. ಸೊ ಇದನ್ನು ನಾವು ವಿಶೇಷವಾಗಿ ಯೋಚಿಸಬೇಕಾಗಿದೆ. ಜ್ಞಾನ, ವಿವೇಕ ನಮ್ಮ ಜೀವಿತಕ್ಕೆ, ನಾವು ವಿಶ್ವಾಸಿಗಳಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥ ಜನರಾಗಿ ಇದಕ್ಕೆ ಬೆಲೆ ಕೊಡುವಂಥವರಾಗಿರಬೇಕು. ಲೋಕದ ಜ್ಞಾನದ ವಿಷಯದಲ್ಲಿಯೂ ನಾನು ಈ ಪ್ರಶ್ನೆ ಹಾಕಿಕೊಂಡೆ. ಇದನ್ನು ಅಭ್ಯಾಸ ಮಾಡ್ತಾ ಇರುವಾಗ ಈ ಪ್ರಶ್ನೆ ನಾನು ಹಾಕಿಕೊಂಡೆ. ಏನಂತ, ಜಗತ್ತಿನಲ್ಲಿ ಕೋಟ್ಯಾಧಿಪತಿಗಳು, ಅತಿ ಹೆಚ್ಚು ಆ ಹಣ ಸಂಪಾದನೆ ಮಾಡಿರುವಂಥ, ಲಾಭ ಅಂತಂದರೆ ಅನೇಕ ಸಾರಿ ಹಣದ ಕುರಿತು ಯೋಚಿಸ್ತೀವಲ್ಲ ನಾವು. ಸೊ ಅತ್ಯಂತ ಹೆಚ್ಚು ಈ ಒಂದು ಲಾಭದಾಯಕ ಜೀವಿತ ಜೀವಿಸುವಂಥವರು ಯಾರು ಇರಬಹುದು? ಅವರೇನಾದರೂ ಜ್ಞಾನಕ್ಕೆ ಬೆಲೆ ಕೊಟ್ಟವರಾ ಅಂತ ನಾನು ಒಂದು ಅಧ್ಯಯನ, ಒಂದು ಪ್ರಯತ್ನ ನಾನು ಮಾಡಿದೆ. 70-80% ಬಿಲಿಯನೇರ್ಗಳು ಕಾಲೇಜ್ ಪದವೀಧರರು. 70-80% ಆಫ್ ವರ್ಲ್ಡ್ಸ್ ಬಿಲಿಯನೇರ್ಸ್ ಹ್ಯಾವ್ ಅ ಕಾಲೇಜ್ ಡಿಗ್ರಿ. 30% ಅವರಲ್ಲಿ ದೇ ಹೋಲ್ಡ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ, ಅಂದರೆ MA, MSc, MBA, MCom ಆ ಪದವಿಗಳನ್ನು ಪಡೆದವರು. ಕೆಲವರು ಹೇಳ್ತಾರೆ, ಮಾರ್ಕ್ ಝಕರ್ಬರ್ಗ್ ಅಥವಾ ಯಾರು ಈ ಏನ್ರಿ ಮೈಕ್ರೋಸಾಫ್ಟ್ ಫೌಂಡರ್ ಯಾರು, ಬಿಲ್ ಗೇಟ್ಸ್, ಅವರೆಲ್ಲ ಕಾಲೇಜ್ ಬಿಟ್ಬಿಟ್ರಲ್ಲ ಅಂತ. ಜಾಗ್ರತೆ, ಅವರ ಸಂಖ್ಯೆ ಭಾಳ ಕಡಿಮೆ ಇದೆ. ಅವರ ಸಂಖ್ಯೆ ಭಾಳ ಕಡಿಮೆ ಇದೆ. ಅವ್ರ ಸಂಖ್ಯೆ ಇನ್ಫ್ಯಾಕ್ಟ್ 10-12% ಅಷ್ಟೇ. ಬಟ್ 90% ಆಲ್ಮೋಸ್ಟ್ ಕಾಲೇಜ್ ವಿದ್ಯಾಭ್ಯಾಸ ಮಾಡಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ, ಆ ಬುದ್ಧಿ ಏನಿದೆಯಲ್ಲ ಅದನ್ನು ಸರಿಯಾಗಿ ಉಪಯೋಗಿಸಿದ್ದಾರೆ. ಒಂದು ವೇಳೆ ಕಾಲೇಜ್ ಡಿಗ್ರಿಗಳು ಈ ಹಣದ ಲಾಭದಾಯಕ ಸ್ಥಿತಿಗೆ ನಡೆಸ್ತದಂತಂದರೆ ನಾನು ನಿರ್ದಿಷ್ಟವಾದ ಏನಂತಾರೆ ಪರ್ಸೆಂಟೇಜ್ ನಿಮಗೆ ಕೊಡಬಹುದು. 70-84% ಗ್ರ್ಯಾಜುಯೇಟ್ಸ್ ಹೋಲ್ಡ್ ಅ ಬ್ಯಾಚುಲರ್ಸ್ ಡಿಗ್ರಿ, 25-40% ಹೋಲ್ಡ್ ಮಾಸ್ಟರ್ಸ್ ಆ್ಯಂಡ್ MBA ಡಿಗ್ರೀಸ್. ಕಾಲೇಜ್ ಡ್ರಾಪ್ಔಟ್ಸ್ ಲೆಸ್ ದೆನ್ 12%. ನೀವು ಇದನ್ನು ಚೆಕ್ ಮಾಡಿ ನೋಡ್ಬೋದು. ಡ್ರಾಪ್ಔಟ್ಸ್ ಭಾಳ ಜನ ಹೇಳಿ ಏನಂತಾರೆ, ನನಗೆ ಒಂದು ಐಡಿಯಾ ಬಂದದ್ದು, ನಾನು ಇನ್ಮೇಲೆ ಕಲಿಯುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಏನು ಗೊತ್ತಾ, ಅಂಕಿ ಸಂಖ್ಯೆ ಬೇರೆ ರಿಪೋರ್ಟ್ ಹೇಳ್ತದೆ. ಅಕಾಡೆಮಿಕ್ಸ್ ಒಂದು ವೇಳೆ ಇಷ್ಟೊಂದು ಜಗತ್ತಿನ ಬಿಲಿಯನೇರ್ಸ್, ಅಂದರೆ ಬಿಲಿಯನ್ ಅಂದರೆ ಶತಕೋಟ್ಯಾಧಿಪತಿಗಳು, ವಿದ್ಯಾವಂತರು. ಅದಕ್ಕೆ ನಾನು
ಕಳೆದ ಸಾರಿ ಮಕ್ಕಳನ್ನು ಡೆಡಿಕೇಟ್ ಮಾಡ್ತಾ ಇದ್ದಾಗ ಆ ಪ್ರಶ್ನೆನೂ ಕೇಳಿದೆ ನಾನು. ಏನಂತ, ನೀವು ಆತ್ಮೀಕವಾಗಿ ಬೆಳೆಸೋದಕ್ಕೆ ಒಪ್ಪಿಸಿಕೊಡುವಂಥದ್ದು ಅಷ್ಟೇ ಅಲ್ಲ, ಈ ಮಕ್ಕಳನ್ನು ಕಾಲೇಜ್ ಕಟ್ಟಿ ಹತ್ತಿಸ್ಬೇಕಂತ ಕೇಳಿದೆ ನಾವು. ಒಪ್ಕೊಂಡಾರಕ್ಕೆ ಇಬ್ಬರು ಅದು ಲಾಸ್ಟ್ ಟೈಮ್ ನಾನು ಈ ಕಾರ್ಯ ಮಾಡಿದಾಗ ಆ ಇಬ್ಬರು ತಂದೆ ತಾಯಿಗಳು ಒಪ್ಕೊಂಡಿದ್ದಾರೆ. ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ ನಾವು, ಏನು ಕಾಲೇಜ್ ಕಳಿಸ್ತಾ ಇದ್ದೀರೋ ಇಲ್ವೋ ಅಂತೇಳಿ. ಓಕೆ, ವಿದ್ಯಾಭ್ಯಾಸ, ಜ್ಞಾನ ಲಾಭದಾಯಕ ಪ್ರಿಯರೇ. ಇನ್ಫ್ಯಾಕ್ಟ್ ಇನ್ನೊಂದು ಭಾಳ ವಿಚಿತ್ರವಾದ ಅಂಕಿ ಸಂಖ್ಯೆ, ಬಿಸ್ನೆಸ್ನಲ್ಲಿ ಯಶಸ್ವಿಯಾಗಿ ಬಿಸ್ನೆಸ್ ಮಾಡ್ತಾ ಇರುವಂಥವರ ಒಟ್ಟಾರೆ ಜಾಗತಿಕ ಸಂಖ್ಯೆ ಎಷ್ಟು ಅಂತ ಇನ್ನೊಂದು ಅನ್ವೇಷಣೆ. ಟೋಟಲ್ ನಂಬರ್ ಆಫ್ ಬಿಸ್ನೆಸ್ ಪೀಪಲ್ ಇನ್ ದ ವರ್ಲ್ಡ್. ಅದರಲ್ಲಿ ನೀವು ಗೂಗಲ್ ಮಾಡಿ ನಂಬರ್ ನೋಡ್ಬೋದು, ಇಟ್ಸ್ ದೇರ್ ಇನ್ ದ ಇಂಟರ್ನೆಟಲ್ಲಿ. 358.7 ಮಿಲಿಯನ್ ಜನ ಇಡೀ ಜಗತ್ತಿನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಷ್ಟು? 358.7 ಮಿಲಿಯನ್ ಜನ ಬಿಸ್ನೆಸ್ನಲ್ಲಿದ್ದಾರೆ ಇಡೀ ಜಗತ್ತಿನಲ್ಲಿ. ಆದರೆ ಇನ್ನೊಂದು ಆಶ್ಚರ್ಯವಾದ ಸಂಗತಿ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಅದರಲ್ಲಿ 182 ಮಿಲಿಯನ್ ಜನ ವಿಶ್ವಾಸಿಗಳಂತಂದರೆ ಯೇಸು ಸ್ವಾಮಿಯನ್ನು ನಂಬಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇರುವಂಥವರು. ದೇವರನ್ನು ಗೌರವಿಸ್ತಾ ಇರುವಂತೆ ಆರ್ಥಿಕವಾಗಿಯೂ ದೇವರವರನ್ನು ಉದ್ಧರಿಸಿದ್ದಾನೆ. ದೇವರಿಗೆ ಭಯಪಟ್ಟು ಭಯಭಕ್ತಿಯಲ್ಲಿ ಜೀವಿಸ್ತಾ ಇರುವಾಗ ಉದ್ಧಾರ ಆಗಿದ್ದಾರೆ, ಲಾಭದಾಯಕ ಜೀವಿತ ಜೀವಿಸ್ತಾ ಇದ್ದಾರೆ. ಯಾವ ಮಕ್ಕಳು ಒಂದು ವೇಳೆ ಆರಾಧನೆಗೆ ಬೆಲೆ ಕೊಡುವುದಿಲ್ಲ, ಪ್ರಾರ್ಥನೆ ಜೀವಿತಕ್ಕೆ ಬೆಲೆ ಕೊಡುವುದಿಲ್ಲ, ಬೈಬಲ್ ಓದುವುದಿಲ್ಲ, ಆತ್ಮಿಕ ಜೀವಿತಕ್ಕೆ ಬೆಲೆ ಕೊಡುವುದಿಲ್ಲ, ಎಚ್ಚರಿಕೆ. ಏನಾಗ್ತಾ ಇದೆ ಗೊತ್ತಾ? ಅವರ ಭವಿಷ್ಯತ್ತು ಅದು ಬಲಹೀನಗೊಳ್ತಾ ಇದೆ. ನಾನು ಅನ್ನಿಸ್ತೇನೆ ಈ ದಿವಸ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ವಿಶೇಷವಾಗಿ ದೇವರ ಭಯವೇ ಜ್ಞಾನಕ್ಕೆ ಮೂಲ ಅಂತ ಹೇಳುವ ಈ ಮಾತು ನಾವು ತಿರುಗೊಂದು ಸಾರಿ ಮತ್ತೊಂದು ಸಾರಿ ಯಾವುದೋ ಸಮಯ ಉಲ್ಲೇಖಿಸುವಾಗ, ಪ್ರಸ್ತಾಪಿಸುವಾಗ ಈ ಸತ್ಯ ನಮ್ಮ ಗಮನದಲ್ಲಿಟ್ಕೊಳ್ಳೋಣ. ಜ್ಞಾನೋಕ್ತಿ 9:8-12. ಧರ್ಮ ನಿಂದಕನನ್ನು ಗದರಿಸಬೇಡ, ನಿನ್ನನ್ನು ಹಾಗೆ ಮಾಡುವನು. ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು. ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು. ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ, ಪರಿಶುದ್ಧನ ತಿಳುವಳಿಕೆಯೇ ವಿವೇಕ. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಸ್ಸಿನ ವರ್ಷಗಳು ವೃದ್ಧಿಯಾಗುವವು. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ. ಧರ್ಮ ನಿಂದಕನಾದರೆ ನೀನೇ ಅದರ ಫಲವನ್ನು ಅನುಭವಿಸುವೆ. ನಮ್ಮ ತಲೆಗಳನ್ನು ತಗ್ಗಿಸಿ ಸಮಯ ನಮ್ಮ ಜೀವಿತದ ನಿರ್ಧಾರವನ್ನು ನಾವು ಪ್ರಕಟಿಸೋಣ ಪ್ರಿಯರೇ.